ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ 4th ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕನ್ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ 4th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 4th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ಝ್ಯಾಂಗ್ ಅವ್ರ ಆಂಟಿ ಬಂದಿದ್ದಾರೆ ಅಂತ ಹೇಳಿ ಜಿಯಾ ಮತ್ತೆ ಝ್ಯಾಂಗ್ ಇಬ್ರು ಹೋಗಿ ಲಿಂಗ್ ಅವರ ರೂಮ್ ಅಲ್ಲೇ ಮಲಗಿರ್ತಾರೆ. ನೈಟ್ ಎಲ್ಲ ನಿದ್ದೆನೆ ಬಂದಿರೋದಿಲ್ಲ, ಮಾತಾಡ್ಕೊಂಡೆ ಹೆಂಗೋ ನಿದ್ದೆ ಕೂಡ ಮಾಡಿರ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ರಿಯಾ ಅಮ್ಮ ಬಂದು ನಿಮ್ ಫ್ರೆಂಡ್ಸ್ ಎಲ್ಲ ನಾನು ಮೀಟ್ ಮಾಡ್ಬೇಕು, ಸೊ ನಿಮ್ ಸ್ಕೂಲ್ ಪಕ್ಕದಲ್ಲಿರೋ ರೆಸ್ಟೋರೆಂಟ್ ಗೆ ಈವ್ನಿಂಗ್ ಸ್ಕೂಲ್ ಮುಗಿದ್ಮೇಲೆ ಕರ್ಕೊಂಡ್ ಬಾ, ನಾನು ಮಾತಾಡ್ಬೇಕು ಅಂತ ಹೇಳಿರ್ತಾರೆ. ಸೊ ಎಲ್ಲರೂ ಅಲ್ಲೇ ಕುತ್ಕೊಂಡು ಏನೋ ಫುಡ್ ಎಲ್ಲ ಆರ್ಡರ್ ಮಾಡ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ರಿಯಾ ಅಮ್ಮ ಬಂದು ತುಂಬಾ ಲಿಂಗ್ ಹತ್ರನೇ ಮಾತಾಡ್ತಾ ಇರೋದು. ಅವ್ರಿಬ್ರನ್ನ ಅಷ್ಟೊಂದು ಕೇರ್ ಮಾಡೋ ತರ ಇಲ್ಲ. ಲಿಂಗ್ ಹತ್ರ ಹೇಳ್ತಾರೆ, ನೀನ್ ತೆಗ್ದಿರೋ ಗ್ರೇಡ್ಸ್ ಗೆ, ನೀನ್ ತೆಗ್ದಿರೋ ಮಾರ್ಕ್ಸ್ ಗೆ ನೀನು ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಟ್ರೈ ಮಾಡಿದ್ರೆ ಕೂಡ ನಿನ್ಗೆ ಸೀಟ್ ಸಿಗುತ್ತೆ. ಇದ್ರೂ ನಾನು ಕೇಳ್ಬೇಕು ಅಂತ ಕೇಳ್ತಾ ಇದೀನಿ, ನಿನ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ಲಿಂಕ್ ಕೂಡ ಹೇಳ್ತಾನೆ, ನಾನು ಬೇಜಿಂಗ್ ಯೂನಿವರ್ಸಿಟಿಗೆ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ನಾನ್ ಮಾತ್ರ ಅಲ್ಲ, ನಾವೆಲ್ಲರೂ ಅಲ್ಲಿಗೆ ಟ್ರೈ ಮಾಡೋದು ಅಂತ ಹೇಳಿದಾಗ ರಿಯಾ ಅವರಮ್ಮ ಹೇಳ್ತಾರೆ, ನಿನ್ ಗ್ರೇಡ್ಸ್ ಗೆ ನೀನ್ ಈಸಿಯಾಗಿ ಹೋಗ್ಬಿಡ್ತೀಯಾ, ಆದ್ರೆ ಅವರಿಬ್ರು ಡೌಟೆ, ಅವ್ರಿಗೆ ಅಷ್ಟೊಂದು ಮಾರ್ಕ್ಸ್ ಇಲ್ವಲ್ಲ. ಆದ್ರೆ ರಿಯಾ ಚೆನ್ನಾಗಿ ಗೊತ್ತಾಳೆ, ರಿಯಾನ ಕೂಡ ಬೇಜಿಂಗ್ ಯೂನಿವರ್ಸಿಟಿಗೆ ಹಾಕೋಣ ಅಂತ ಅನ್ಕೊಂಡಿದೀನಿ, ಅವಳನ್ನ ಲಾ ಓದ್ಸೋಣ ಅನ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಸರಿ ಸರಿ ನೀವಿಲ್ಲೇ ಕುತ್ಕೊಂಡಿರಿ, ನಾನು ಫುಡ್ ಆರ್ಡರ್ ಮಾಡ್ಬರ್ತೀನಿ ಅಂತ ರಿಯಾ ಅವರಮ್ಮ ಅಲ್ಲಿಂದ ಎದ್ದೊಟ್ಟೋಗ್ತಾರೆ. ಅವರಮ್ಮ ಅಲ್ಲಿಂದ ಎದ್ದೋದ್ಮೇಲೆ ಜಿಯಾ ಕೇಳ್ತಾಳೆ, ಏ ರಿಯಾ, ನೀನು ಒಂದ್ಸತಿ ಕೂಡ ನನ್ನ ಹತ್ರ ಹೇಳಲೇ ಇಲ್ಲ ನೀನ್ ಲಾಯರ್ ಓದ್ತೀನಿ ಅಂತ, ಏನೇ ಇದು ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ನನಗೆ ಇವಾಗೆ ಗೊತ್ತಾಗ್ತಿದೆ ಕಣೆ, ನಮ್ಮ ಅಮ್ಮ ಹೇಳ್ದಂಗೆ ನಾನು ಲಾಯರ್ ಓದ್ಬೇಕು ಅಂತ ಅನ್ನೋತರ ಅವಳು ಅಂತಾಳೆ. ಆಗ ಇವಳು ಅಂತಾಳೆ, ಅಪ್ಪಾಡಿ ನಮಗ ಹತ್ರ ಪ್ರಾಬ್ಲಮ್ ಇಲ್ಲ, ನಮ್ಮ ಅಪ್ಪ ನಮ್ದ್ರಲ್ಲೆಲ್ಲ ಇಂಟರ್ಫಿಯರ್ ಆಗೋದಿಲ್ಲ ಗೊತ್ತಾ, ನಾವ್ ಏನ್ ಬೇಕಾಗಿದ್ರು ಓದ್ಬೋದು, ನಾವ್ ಇಷ್ಟ ಬಂದಿದ್ರೆ ನಾವ್ ಮಾಡ್ಬೋದು ಅನ್ನೋ ತರ ಹೇಳಿದಾಗ ಹೀರೋ ಹೇಳ್ತಾನೆ, ಈ ಜಿಯಾ ಬಾಯ್ ಮುಚ್ಕೊಂಡಿರೋ, ರಿಯಾ ಅವ್ರ ಅಮ್ಮ ಮುಂದೆ ಲೊಡ ಅಂತ ಮಾತಾಬೇಡ, ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರೋ ಅಂತ ಹೇಳ್ತಾನೆ. ಸರಿ ಸರಿ ಆಯ್ತು, ನೀನ್ ಹೇಳಿದ್ಮೇಲೆ ಕೇಳ್ದೆ ಇರ್ತೀನ ಅಂತ ಹೇಳಿ ಹೆಂಗೋ ಕುತ್ಕೊಂಡು ಅವತ್ತು ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದೆಲ್ಲ ಹೊರಗಡೆ ಬಂದಾಗ ರಿಯಾ ಬಂದು ಅವ್ರಮ್ಮ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕಾದ್ರೆ ಅವ್ರಮ್ಮ ಹೇಳ್ತಾರೆ, ಹೌದು ಏನು ಊಟ ಮಾಡ್ಬೇಕಾಗಿದ್ರೆ ನೀನು ಝ್ಯಾಂಗ್ ನನ್ನೇ ನೋಡ್ತಾ ಇದ್ದೆ, ಏನ್ ಕತೆ ಅಂತ ಕೇಳಿದಾಗ ಅವಳಂತೇಳ, ಅಯ್ಯೋ ಅಮ್ಮ ಏನ್ ಹೇಳ್ತಾ ಇದೀಯ ನೀನು, ಅವನು ನನ್ನ ಎದುರುಗಡೆ ಕೂತ್ಕೊಂಡಿದ್ದಲ್ವಾ, ಸೊ ನಿನ್ಗೆ ಹಂಗ ಅನ್ಸಿರತ್ತೆ ಅಷ್ಟೇ ಅಂದಾಗ, ಏನೋ ಮಾಡ್ತಾ ಇದೀಯಾ, ಈ ನಡುವೆ ಕನ್ನಡಿ ಮುಂದೆ ಕೂಡ ಜಾಸ್ತಿ ನಿಂತ್ಕೊಳ್ತಾ ಇದೀಯಾ, ಇದೆಲ್ಲ ಸರಿ ಇಲ್ಲ, ಹೇಳ್ಬಿಟ್ಟಿದೀನಿ, ಏನ ತಲೆ ಮೇಲೆ ಅಸೈವಗಳ ಚಿಕ್ಕ ಮಗು ತರ ಕ್ಲಿಪ್ ಹಾಕೊಂಡಿದ್ಯಾ ಅಂತ ಪಾಪ ಅವಳ ಆಸೆಯಿಂದ ಚುಚ್ಕೊಂಡಿರೋ ಒಂದು ಕ್ಲಿಪ್ ನ ಕೂಡ ಎತ್ತು ಬಿಡ್ತಾರೆ. ಸರಿ ಸರಿ ನಿಮ್ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಾ ಇದಾರೆ, ಹೋಗ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬೇಗ ನೈಟ್ ಮನೆಗ್ ಬಂದ್ಬಿಡು, ಅದ್ರ ಜ್ಞಾಪಕ ಇರ್ಲಿ, ಅವ್ರ ಜೊತೆ ಜಾಸ್ತಿ ಸೇರ್ಬೇಡ, ಏನಿದ್ರು ಲಿಂಕ್ ಜೊತೆ ಇಟ್ಕೊಂಡು ವ್ಯವಹಾರನಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಹಂಗೆ ಅವತ್ ನೈಟ್ ತೋರಿಸ್ತಾರೆ, ಜಿಯಾಗ್ ಬಂದು ತುಂಬಾನೇ ಜ್ವರ ಬಂದ್ಬಿಟ್ಟಿರುತ್ತೆ. ಅವರಪ್ಪನೇ ಪಕ್ಕದಲ್ಲೇ ಎದ್ದು ನೋಡ್ಕೊಳ್ತಾ ಇರೋದು. ಜಿಯಾ ಕೇಳ್ತಾಳೆ, ಅಪ್ಪ ನನ್ಗೆ ಇವಾಗ ಜ್ವರ ಅಲ್ವಾ, ನಾನು ನಾಳೆ ಸ್ಕೂಲ್ಗೆ ಹೋಗೋಷ್ಟಿಲ್ಲ ತಾನೆ ಅಂತ ಕೇಳಿದಾಗ ಅವರಪ್ಪ ಕೂಡ ಅದೆಲ್ಲ ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳಿ ಇವ್ಳು ಮಾಡ್ತಾ ಇರೋದ್ ನಾಟಕನೇ ಅಂತ ಅವರಪ್ಪ ಕೂಡ ಅಲ್ಲಿಂದ ಎದ್ದೊಟ್ಟೋಗ್ತಾರೆ. ಇದ್ರು ಅವಳು ಅನ್ಕೊಂಡಿರೋದೇ ನಡೆಯುತ್ತೆ. ನೆಕ್ಸ್ಟ್ ಡೇ ಬಂದು ಅವಳು ಸ್ಕೂಲ್ಗೆ ಹೋಗೋದಿಲ್ಲ, ಅವರಿಬ್ರು ಮಾತ್ರ ಹೋಗಿರ್ತಾರೆ. ಆದ್ರೆ ಇವತ್ತು ಝ್ಯಾಂಗ್ ಬಂದು ಕ್ಲಾಸಲ್ಲಿ ಕೂತಿರ್ಬೇಕಾದ್ರೆ ಅವ್ನ ಟೇಬಲ್ ಮೇಲೆ ಏನೋ ಒಂದು ಕಾಸ್ಟ್ಲಿ ಗಿಫ್ಟ್ ಇರೋದನ್ನ ಗಮನಿಸ್ತಾನೆ. ಪ್ಲಸ್ ಅವ್ನಿಗೆ ಅರ್ಥ ಆಗುತ್ತೆ ಇದನ್ನ ಬಂದು ಇವನ ಒರಿಜಿನಲ್ ಅಪ್ಪ ಇದ್ರಲ್ಲ ಅವರೇ ಬಂದು ಇಟ್ಬಿಟ್ಟು ಹೋಗಿರೋದು ಅಂತ. ಅದು ಗೊತ್ತಾಗಿದ ತಕ್ಷಣ ಅವ್ರನ್ನ ಹುಡ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಗ್ರೌಂಡ್ ಕಡೆ ಬಂದ್ ನೋಡಿದ್ರೆ ಅಲ್ಲಿರೋ ಮಕ್ಕಳಿಗೆ ಅಂದ್ರೆ ಬ್ಯಾಸ್ಕೆಟ್ ಬಾಲ್ ಟೀಮ್ ಇರ್ತಾರಲ್ಲ ಅವ್ರಿಗೆಲ್ಲ ಅವರಪ್ಪ ಭಯಂಕರವಾಗಿ ಟ್ರೀಟ್ ಕೊಟ್ಬಿಟ್ಟು ಹೋಗಿದ್ದಾರೆ, ಏನೋ ಅಂದ್ರೆ ತುಂಬಾನೇ ಫುಡ್ ಎಲ್ಲ ಇರುತ್ತೆ, ಜ್ಯೂಸ್ ಎಲ್ಲ ಇರುತ್ತೆ. ಇದೆಲ್ಲ ನೋಡ್ಬಿಟ್ಟು ಅವರೇ ಹೇಳ್ತಾರೆ, ಏ ಝ್ಯಾಂಗ್ ನಿನ್ಗೆ ಈ ತರ ಒಂದು ಅಪ್ಪ ಇದಾರೆ ಅಂತ ಹೇಳಲೇ ಇಲ್ವಲ್ಲೋ, ಅವರೇ ನಿಮ್ ಒರಿಜಿನಲ್ ಅಪ್ಪ ಅಂತೆ, ನಮಗ್ ಸರಿಯಾಗಿ ಹೋಯ್ತು ಬಿಡು, ಇನ್ಮೇಲೆ ನಮ್ ಟೀಮ್ ಯಾವಾಗೇ ವಿನ್ ಆದ್ರೂ ಕೂಡ ನೀನೇ ನಮ್ಗೆ ಟ್ರೀಟ್ ಇಡ್ಬೇಕು ಆಯ್ತಾ ಅಂತ ಹೇಳ್ತಾರೆ. ಇವನಿರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಇವನ್ ಪಾಡಿಗೆ ಇವ್ನ್ ಮಾತಾಡ್ತಾ ಇದ್ರೆ ಅವ್ನಿಗೆ ಸಕ್ಕ ಟೆನ್ಷನ್ ಆಗುತ್ತೆ. ಅವ್ರು ತಿಂತಾ ಇರೋದನ್ನ ಕಿತ್ಕೊಂಡು ಆ ಕವರ್ನೆಲ್ಲ ಎಳ್ಕೊಂಡು ಹಂಗೆ ಅವ್ರ ಅಪ್ಪ ಹೆಸರನ್ನ ಕುಕ್ಕೊಂಡು ಹೋಗ್ತಾನೆ. ಅವ್ರು ಕೂಡ ಅದನ್ನೆಲ್ಲ ಕೊಟ್ಬಿಟ್ಟು ಸ್ಟೆಪ್ಸ್ ಇಳಿತಾ ಇರ್ತಾರಲ್ಲ, ಯಾರೋ ನನ್ನ ಹೆಸರನ್ನ ಕರೀತಾ ಇರೋದು ಅಂತ ನೋಡಿದ್ರೆ ಅವ್ನ್ ತಗೊಂಬಂದಿರೋ ಕವರ್ಸ್ ನೆಲ್ಲ ಮೇಲಿಂದ ಹಂಗೆ ಎತ್ತಿ ಬಿಸಿರ್ತಾನೆ ಕೆಳಗಡೆ. ಅಪ್ಪನ್ ಮಕ್ಕದ ಮೇಲೆನೆ ಬಿಸಿರೋದು. ನಿಮ್ಗೆ ಎಷ್ಟು ಸತಿ ಹೇಳಿದೀನಿ ಸುಮ್ನೆ ಬಂದನ್ಗೆ ಡಿಸ್ಟರ್ಬ್ ಮಾಡ್ಬಿಡಿ ಅಂತ, ನೀವು ಲಿಮಿಟ್ ಮೀರಿ ಹೋಗ್ತಾ ಇದ್ರೆ ಆಮೇಲೆ ಚೆನ್ನಾಗಿರೋದಿಲ್ಲ ನೋಡ್ಕೊಳ್ಳಿ ಅಂತ ಹೇಳಿ ಆಲ್ಮೋಸ್ಟ್ ಅವ್ರ ಮೇಲೆ ಜಗಳ ಮಾಡೋ ತರನೇ ಹೊರಟೋಗ್ತಾನೆ, ಹೊಡಿಯೋ ತರ ಹೊರಟೋಗ್ತಾನೆ. ಆದ್ರೆ ಝ್ಯಾಂಗ್ ಅವ್ರ ಫ್ರೆಂಡ್ ಅವ್ರನ್ನ ಹೆಂಗೋ ಹೇಳ್ಕೊಂಡು ಸಮಾಧಾನ ಮಾಡಿ ಮೇಲೆ ಕರ್ಕೊಂಡ್ ಬರ್ತಾನೆ. ಅವ್ನು ಹೇಳ್ತಾನೆ, ಈ ತರನೇ ಬಿಟ್ರೆ ಸಿಚುವೇಶನ್ ತುಂಬಾ ಮೋಸ ಆಗ್ಬಿಡುತ್ತೆ ಕಣೋ, ನೀನ್ ಆದಷ್ಟು ಬೇಗ ವಿಷಯನ ನಿಮ್ ಮನೇಲಿ ಇರೋರ್ಗೆ ಹೇಳ್ಬಿಡು ಅಂತ ಹೇಳಿದಾಗ ಝ್ಯಾಂಗ್ ಏನ್ ಅರ್ಥ ಆಗ್ತಲ್ಲ, ಅವ್ನು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ. ಇವಾಗ ಈ ವಿಷಯನ ಹೇಳಿದ್ರೆ ಮನೇಲಿ ಏನಾಗುತ್ತೆ, ಅಪ್ಪ ತುಂಬಾ ಬೇಜಾರ್ ಮಾಡ್ಕೊಳ್ತಾರಲ್ವಾ, ಹೆಂಗಪ್ಪ ಹೇಳೋದು ಅಂತ ಹೇಳಿ ಪಾಪ ತುಂಬಾನೇ ಕನ್ಫ್ಯೂಸ್ ಆಗ್ತಾನೆ. ಬಟ್ ಈ ವಿಷಯನ ಮನೇಲಿ ಯಾರ ಹತ್ರನೂ ಹೇಳಲ್ಲ. ಇವಾಗ ಇನ್ನೊಂದ್ ಕಡೆ ಜಿಯಾನ ಮತ್ತೆ ನಮ್ ಹೀರೋನ ತೋರಿಸ್ತಾರೆ. ಅವಳನ್ನ ಬಂದು ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿರೋದು. ಆಕ್ಚುಲಿ ಇವಳಿಗೆ ಜ್ವರ ಬಂದಿರೋದೇ ಅಲ್ನೋವಿಂದ, ಫಸ್ಟ್ ಇವಳಿಗೆ ಅಲ್ನೋವಿತ್ತಲ್ವಾ, ಸೊ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿದ್ರೆ ಅವಳಲ್ಲಿ ಅಕ್ಕಪಕ್ಕದಲ್ಲಿರೋ ಚಿಕ್ಕ ಮಕ್ಕಳೆಲ್ಲ ಇಂಜೆಕ್ಷನ್ ಹಾಕೊಂಡ್ ಬರ್ತಾ ಇರ್ತಾರಲ್ಲ, ಅವರೆಲ್ಲ ಅಳೋದ್ರ ನೋಡ್ಬಿಟ್ಟು ಇವಳು ಹತ್ಕೊಂಡ್ ಕೂತಿರ್ತಾಳ, ನಾನ್ ಹೋಗಲ್ಲ ನಾನ್ ಬರಲ್ಲ ಅಂತ. ಆದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಹೀರೋನ ಅವಳಿಗೆ ಸಮಾಧಾನ ಮಾಡೋದು. ಸರಿ ಕಣೆ ಸೈಲೆಂಟ್ ಆಗಿರು, ಏನಾಗಲ್ಲ, ನಾನ್ ಪಕ್ಕದಲ್ಲೇ ತಿಂತಾನೆ, ನೀ ಸಮಾಧಾನ ಮಾಡ್ಕೊ ಅಂತ ಮಾಡ್ತಾನೆ. ಆದ್ರೆ ಅವಳ ಕೈಲಿ ಕೂತ್ಕೊಳ್ಳಕ್ಕೆ ಆಗ್ತಾ ತುಂಬಾ ಬೈದಲ್ಲಿ. ಸರಿ ಇರು ಒಂದೇ ಒಂದ್ಸತಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಎದ್ದೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಅವ್ನು ಬಿಡ್ತಾ ಇಲ್ಲ. ಜಿಯಾ ಇಲ್ಲೇ ಕುತ್ಕೊಂಡ್ ನಾನಿದೀನಿ, ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಅಲ್ಲಿರೋರು ಬಂದ್ಬಿಟ್ಟು ಜಿಯಾ ಹೆಸರನ್ನ ಕರೆದಿದ ತಕ್ಷಣ ಇವಳಿಗೆ ಸಖತ್ ಭಯ ಆಗ್ಬಿಡೋದು. ಈ ಸತಿ ಅಳುನೇ ಬಂದ್ಬಿಡುತ್ತೆ, ಕಣ್ಣಿಂದ ನೀರೇ ಬಂದ್ಬಿಡುತ್ತೆ. ನಾನ್ ಬರಲ್ಲ ಒಳಗಡೆ ಅಂತ. ಆದ್ರೆ ಹೆಂಗೋ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಚೆಕ್ ಮಾಡೋದಕ್ಕೆ ಅಲ್ಲಿರೋ ಡಾಕ್ಟರ್ ನೋಡ್ಬಿಟ್ಟು ಇವಳಿಗೆ ಭಯ ಆಗ್ತಾ ಇರುತ್ತೆ, ಅಯ್ಯೋ ನೋಡಕ್ಕೆ ಹೆಂಗಿದಾಳೆ, ಕಿತ್ ಬಿಡ್ತಾಳ ಅನ್ನೋ ತರ. ಆದ್ರೆ ಪಕ್ಕದಲ್ಲಿ ಕುತ್ಕೊಂಡು ಹೀರೋನ ಅವಳಿಗೆ ಸಮಾಧಾನ ಮಾಡಿ, ಏನಿಲ್ಲ ಈಸಿಯಾಗಿ ಆಗ್ಬಿಡತ್ತೆ ಅಂತ ಹೇಳಿ ಸಮಾಧಾನ ಮಾಡಿ ಹೆಂಗೋ ಅಲ್ನೆಲ್ಲ ನೋಡ್ಸ್ಕೊಂಡು ಹೊರಗಡೆ ಬರ್ತಾರೆ. ಅಥವಾ ಜಿಯಾ ಕೈನ ಹಿಡ್ಕೊಂಡು ನಡ್ಕೊಂಡ್
ಬರ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ಅಷ್ಟೇ ಜಿಯಾ, ನಿನ್ ಬಾಯಲ್ಲಿ ರೌಳ್ಕಲ್ಲ ತೆಗ್ದಿದ್ದಾಯ್ತು, ಇನ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಐಸ್ ಕ್ರೀಮ್ ಎಲ್ಲ ತಿನ್ಬೋದು ಅಂತ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವಳ ಅಂತಾಳೆ, ನಿನ್ಗೆ ಅಲ್ಲಿ ಬಗ್ಗೆ ಎಲ್ಲ ಚೆನ್ನಾಗೆ ಗೊತ್ತು ಕಣೋ, ನೀನ್ ಸೆಲೆಕ್ಟ್ ಆಗಿ ಡೆಂಟಿಸ್ಟ್ ಆಗ್ಬಿಡು, ಇನ್ ಫ್ಯೂಚರ್ ಅಲ್ಲಿ ಇನ್ ಕೇಸ್ ನನ್ನ ಅಲ್ಲೇನಾದ್ರೂ ಪ್ರಾಬ್ಲಮ್ ಆದ್ರೆ ನೀನೆ ನನಗೆ ಚೆಕ್ ಮಾಡ್ಬೋದಲ್ವಾ, ಸೊ ನೀನೇ ಒಂದು ಡೆಂಟಿಸ್ಟ್ ಆಗ್ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಕೂಡ ಓ ಅಷ್ಟೇ ತಾನೆ, ಆಗ್ಬಿಟ್ರೆ ಆಯ್ತು ಅಂತ ಹೇಳ್ಬಿಟ್ಟು ಹಂಗೆ ಮನೆಗೆ ಬರ್ತಾರೆ. ಆಕ್ಚುಲಿ ಇವಳನ್ನ ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿನೇ ಹೀರೋ ಕೂಡ ಇವತ್ತು ಸ್ಕೂಲ್ಗೆ ಹೋಗಿರೋದಿಲ್ಲ. ಸೊ ಇವಳನ್ನ ನೋಡೋದಕ್ಕೆ ಅಂತ ರಿಯಾನೆ ಮತ್ತೆ ಮನೆಗೆ ಬಂದ್ಬಿಟ್ಟಿರ್ತಾಳೆ. ಅದು ಸ್ಕೂಲ್ ನೆಲ್ಲ ಕಟ್ಟೋಡ್ಬಿಟ್ಟು ಬಂದಿರ್ತಾಳೆ. ಪರವಾಗಿಲ್ವೇ, ನೀನ್ ಕೂಡ ಇಂಪ್ರೂವ್ ಆಗ್ಬಿಟ್ಟಿದೆ ನಮ್ ಜೊತೆ ಸೇರ್ಕೊಂಡು ಅಂತ ಇವರಿಬ್ರು ಅವಳಿಗೆ ಹಂಗೆ ಥಮ್ಸ್ ಅಪ್ ನ ತೋರಿಸ್ತಾ ಇರ್ತಾರೆ. ಅದಾದ್ಮೇಲೆ ಇವಳು ಕೇಳ್ತಾಳೆ, ಹೌದು ಎಲ್ಲಿ ಜ್ಯಾಂಗ್ ಕಾಣಿಸ್ತಾ ಇಲ್ಲ, ಇವಾಗ ನಾರ್ಮಲ್ ಆಗಿದ್ದಾನ ಅಂತ ಕೇಳಿದಾಗ ಇವರಿಬ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವರಿಬ್ರು ಸ್ಕೂಲ್ಗೆ ಹೋಗಿಲ್ವಲ್ಲ, ಅಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ಲ. ಯಾಕೆ ಏನಾಯ್ತು, ಏನಕ್ಕೆ ಹತ್ರ ಕೇಳ್ತಾ ಇದೀಯ ಅಂತ ಇವ್ರು ಕೇಳಿದಾಗ ಅವಳ ಅಂತಾಳೆ, ಏನಿಲ್ಲ, ಇವತ್ತು ಸ್ಕೂಲ್ಗೆ ಅವ್ರ ಸ್ವಂತ ಅಪ್ಪ ಬಂದಿದ್ರಂತೆ, ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ದ, ಮತ್ತೆ ತುಂಬಾನೇ ಟೆನ್ಷನ್ ಆಗಿ ಬೇರೆ ಇದ್ದ, ಸೊ ಅದಕ್ಕೆ ಹೆಂಗಿದಾನೆ ಅಂತ ಕೇಳ್ದೆ ಅಂದಾಗ ಇವಾಗ್ಲೇ ಇವರಿಬ್ಬರಿಗೆ ವಿಷಯ ಗೊತ್ತಾಗ್ತಾ ಇರೋದಲ್ವಾ, ಇವರಿಬ್ರಿಗೂ ಸಖತ್ ಶಾಕ್ ಆಗುತ್ತೆ, ಇವ್ನ್ಯಾಕೆ ಈ ವಿಷಯನ ನಮ್ಮ ಹತ್ರ ಬಂದು ಹೇಳಿಲ್ಲ ಅಂತ. ಇವ್ರು ಕೊಡೋ ರಿಯಾಕ್ಷನ್ ಇಂದಾನೆ ರಿಯಾಗೂ ಅರ್ಥ ಆಗೋಯ್ತು, ಹಂಗಾದ್ರೆ ಅವನು ನಿಮ್ಮ ಹತ್ರ ಏನು ಹೇಳಿಲ್ವಾ ಅಂತ. ಇದಕ್ ಮೇಲೆ ಮುಚ್ಚಿಟ್ರೆ ಆಗಲ್ಲ ಅಂತ ಅಲ್ಲಿ ಸ್ಕೂಲಲ್ಲಿ ನಡೆದ್ರೆ ಎಲ್ಲಾ ವಿಷಯನ ಕೂಡ ಇವಳು ಹೇಳ್ಬಿಡ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜ್ಯಾಂಗ್ ಕೂಡ ಒಳಗಡೆ ಬರ್ತಾನೆ. ಇವಳು ದಡ ಬುಡ ಅಂತ ಒಳಗಡೆಯಿಂದ ಓಡ್ ಬರ್ತಾಳೆ. ಅಣ್ಣ ಅಂತ ಕರ್ಕೊಂಡ್ ಬಂದಾಗ ಇವನ್ ಕೂಡ ಸಿಯಾ ಬಂದ್ಬಿಟ್ಟ ಹಾಸ್ಪಿಟಲ್ ಇಂದ, ಹಿಂಗಿದೆ ಇವಾಗ ಅಲ್ಲಿ ನೋವು, ಎಲ್ಲಿ ಬಾಯ್ ತೆಗಿ ನೋಡೋಣ ಅಂತ ಅಂದಾಗ ಅವಳ ಅಂತಾಳೆ, ಫಸ್ಟ್ ಬಿಡೋ ಕೈನ ನೀನು, ಫಸ್ಟ್ ನಾನು ಕೇಳೋದಕ್ಕೆ ಆನ್ಸರ್ ಮಾಡು, ನಿಮ್ ಸ್ವಂತ ಅಪ್ಪ ಸ್ಕೂಲ್ಗೆ ಬಂದಿದ್ರಂತೆ, ನೀನ್ ತುಂಬಾ ಟೆನ್ಷನ್ ಆಗಿದ್ದಂತೆ ಇವತ್ತು, ಯಾಕೆ ನಮ್ಮ ಹತ್ರ ಈ ವಿಷಯನ ಹೇಳಿಲ್ಲ ಅಂತ ಕೇಳಿದಾಗ ಜ್ಯಾಂಗ್ ಹೇಳ್ತಾನೆ, ನಾನು ಹೇಳ್ಬಾರ್ದು ಅಂತಲ್ಲ, ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರಿ ವಿಷಯನ ಹೇಳಿದ್ದು ಅಂದಾಗ ಜಿಯಾ ಕೂಡ ಹೇಳ್ತಾಳೆ, ಇವತ್ತು ರಿಯಾ ಸ್ಕೂಲ್ಗೆ ಬಂದಿದ್ಲಲ್ವಾ, ಅಲ್ಲಿ ನಡೆದಿರೋದೆಲ್ಲ ರಿಯಾನೇ ನಮ್ಗೆ ಹೇಳಿದ್ದು ಅಂತ ಹೇಳಿದಾಗ ಇವಾಗ ಅವ್ನ್ ಟೆನ್ಷನ್ ಅಲ್ಲಿ ಇದ್ದ. ಇವಾಗ ಈ ಕೋಪನೆಲ್ಲ ಯಾರ ಮೇಲೆ ಬಿಡೋದು, ಪಾಪ ರಿಯಾ ಸಿಕ್ಕದ್ಲಲ್ವಾ, ಈಗ ಇನ್ ಪೂರ್ತಿ ಕೋಪ ಅಲ್ಲ ಅವಳ ಮೇಲೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈ ವಿಷಯನ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿತಾನೆ, ನಾನು ಯಾರಿಗೂ ಹೇಳಿಲ್ಲ, ಬಟ್ ನೀನ್ ಏನಕ್ಕೆ ಇತ್ರ ಬಂದು ಹೇಳ್ದೆ, ಅಧಿಕ ಪ್ರಸಂಗವಾಗಿ ನನ್ ವಿಷಯನ ನೀನ್ ಹತ್ರ ಹೇಳಿಟ್ಟಿದ್ಯಾ, ನಿನಗ್ ಬೇರೆ ಕೆಲಸ ಇಲ್ವಾ, ಅಷ್ಟೊಂದು ಫ್ರೀ ಟೈಮ್ ಇದ್ರೆ ಹೋಗಿ ನೀವು ಮಾತ್ರ ಮಾತಾಡ್ಕೋ ಕೂತ್ಕೊಂಡು, ಇದೆಲ್ಲ ಏನಕ್ಕೆ ಬಂದಿಲ್ಲ ಹೇಳ್ತಾ ಇದೀಯಾ ಅಂತ ಹುಡುಗಿ ಮೇಲೆ ಹಂಗೆ ಜೋರಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವಳಿಗೆ ಸಖತ್ ಭಯ ಆಗ್ಬಿಡುತ್ತೆ. ಆದ್ರೆ ಹೀರೋನ ಹೆಂಗೋ ಸಮಾಧಾನ ಮಾಡೋದು, ಇವಾಗ ಏನೋ ಆಯ್ತು, ಏನಕ್ಕೆ ಸುಮ್ನೆ ಇವಾಗ ಹುಡುಗಿ ಮೇಲೆ ಹತ್ರ ಕೂಗಾಡ್ತಾ ಇದೀಯಾ ಅಂತ. ಆದ್ರೆ ಹುಡುಗಿಗೆ ಸಖತ್ ಭಯ ಆಗ್ಬಿಡುತ್ತೆ. ಅದ್ರಲ್ಲಿ ಇವ್ನ್ ಬೇರೆ ಇತ್ರ ಕೋಪವಾಗಿ ಮಾತಾಡದ್ನ ಹೆಂಗ್ ಅವ್ನ್ ಮುಂದೆ ನಿಂತ್ಕೊಳ್ಳೋದು ಅಂತ ಹೇಳಿ ಅವಳ ಪಾಡ್ಗಳು ಹಂಗೆ ಬ್ಯಾಗ್ ತಗೊಂಡ್ ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ಬಿಡ್ತಾಳೆ. ಆದ್ರೆ ಜಿಯಾ ಹಿಂದ್ಗಡೆನೆ ಹೋಗ್ಬಿಟ್ಟು ಹೇಳ್ತಾಳೆ, ರಿಯಾ ಹೋಗ್ಬಿಡ ಕಣೆ, ಏನಕ್ಕೆ ಹತ್ರ ಹೋಗ್ತಾ ಇದೆಯಾ ಕೋಪ ಮಾಡ್ಕೊಂಡು, ನಾವಿಬ್ರು ಸೇರಿ ಅವನ ಹೊಡೆದ್ಬಿಡೋಣ, ಅವ್ನ್ಗೆ ಜಾಸ್ತಿ ಕೊಬ್ಬಾಗ್ಬಿಟ್ಟಿದೆ, ಇವತ್ತಿನ ಡಿನ್ನರ್ ತಿನ್ಕೊಂಡು ಹೋಗ್ತೀನಿ ಅಂತ ತಾನೆ ಅಂದೆ, ಇಷ್ಟು ಬೇಗ ಹೋಗ್ತಾ ಇದೆಯಾ, ಬೇಡ ಕಣೆ ಅಂತ ಹೇಳಿದಾಗ ಹೀರೋನೇ ಹಿಂದ್ಗಡೆನೆ ಹೋಗ್ಬಿಟ್ಟು, ಜಿಯಾ ನೀನ್ ಅವನ ಹತ್ರ ಮಾತಾಡು, ನಾನು ಅವಳಿಗೆ ಸಮಾಧಾನ ಮಾಡ್ತೀನಿ ಅಂತ ರಿಯಾ ಹಿಂದ್ಗಡೆ ಓಡೋಗ್ತಾನೆ. ಈಗ ಹೀರೋ ಕೂಡ ರಿಯಾ ಹಿಂದ್ಗಡೆನೆ ಹೋಗ್ಬಿಟ್ಟು ನನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿರೋ ಪಾರ್ಕ್ ಕರ್ಕೊಂಡೋಗಿ ಜೋಕಾಲಿಯಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಹೀರೋ ಹೇಳ್ತಾನೆ, ಅವ್ನಿಗೆ ಸ್ವಲ್ಪ ಕೋಪ, ನೀನೇನು ತಪ್ಪಾಗಿ ತಿಳ್ಕೊಬೇಡ ಅಂತ ಹೇಳಿದಾಗ ರಿಯಾ ಹೇಳ್ತಾಳೆ, ಆಕ್ಚುಲಿ ಅವ್ರದ್ದೇನಿದೆ ತಪ್ಪು, ನಂದೇ ತಾನೆ ತಪ್ಪು, ಅವ್ರಾಗ ಅವ್ರೇ ಹೇಳಿದ್ರೆ ಸರಿ ಹೋಗ್ತಾ ಇತ್ತು, ನಾನ್ ಹಿಂಗೆ ಎಲ್ಲಾ ವಿಷಯದಲ್ಲೂ ಅನವಸರವಾಗಿ ಮೂಗ್ ದೂರ್ಸ್ಬಿಡ್ತೀನಿ, ಅವ್ರ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ದೆ ತರ ಮಾತಾಡ್ಬಿಡ್ತೀನಿ, ನಂದೇ ತಪ್ಪು ಅಂತ ಹೇಳ್ತಾಳೆ. ಆಕ್ಚುಲಿ ಇವಳು ಯಾರೇ ಏನೇ ತಪ್ಪು ಮಾಡಿದ್ರೆ ಕೂಡ ಇವಳಿಂದಾನೇ ಆಗಿದ್ದು ಅನ್ನೋ ತರ ಮಾತಾಡ್ತಾಳೆ. ಆತರ ಒಂದು ಸಾಫ್ಟ್ ಕ್ಯಾರೆಕ್ಟರ್. ಇವಳನ್ನ ಹೀರೋ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಹೀರೋ ಹೇಳ್ತಾನೆ, ರಿಯಾ ನಿನ್ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ, ನೀನು ನೋಡಕ್ಕೂ ಚೆನ್ನಾಗಿದ್ಯಾ, ತುಂಬಾ ಸ್ಮಾರ್ಟ್ ಆಗಿದ್ಯಾ, ತುಂಬಾ ಚೆನ್ನಾಗೂ ಓದ್ತೀಯಾ, ಒಳ್ಳೆ ಬುದ್ಧಿ ಇದೆ ನಿನ್ಗೆ, ಆದ್ರೆ ನಿನಗ್ ಮುಖ್ಯವಾಗಿ ಬೇಕಾಗಿರೋದು ಸೆಲ್ಫ್ ಕಾನ್ಫಿಡೆನ್ಸ್. ಯಾರೇ ಏನೇ ಒಂದು ಕೆಲಸ ಆಗಿದೆ ಅದು ತಪ್ಪಾಗಿದೆ ನಿನ್ನಿಂದಾನೆ ಅಂತ ಹೇಳಿದ್ರೆ ನೀನ್ ತಕ್ಷಣ ಅದನ್ನ ಒಪ್ಕೊಂಬೇಡ, ನಿನ್ನಿಂದ ಫಸ್ಟ್ ಅಲ್ಲಿ ಏನ್ ತಪ್ಪಾಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋ, ನಿನ್ನಲ್ಲಿ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದ್ರೇನೆ ನೀನ್ ಇನ್ನೂ ಅಷ್ಟು ಸ್ಟ್ರಾಂಗ್ ಆಗೋದು ಅಂತ ಅವಳಿಗೆ ಸ್ವಲ್ಪ ಅಡ್ವೈಸ್ ನ ಹಾಕ್ತಾನೆ. ಇದ್ರಿಂದ ಅವಳಿಗೆ ಏನೋ ಜ್ಞಾನೋದಯ ಆದಂಗೆ ಹಂಗೆ ಕಣ್ ಹಾರ್ಸದೆ ನಮ್ ಹೀರೋನೇ ನೋಡ್ತಾ ಇರ್ತಾಳೆ. ಇವಾಗ ಇಲ್ಲಿ ಒಳಗಡೆ ನೋಡಿದ್ರೆ ಜಿಯಾ ಹಂಗೆ ಜ್ಯಾಂಗ್ ನ ನೋಡ್ಕೊಂಡು ಗುರಾಯಿಸ್ಕೊಂಡು ಕೂತಿರ್ತಾಳೆ, ನನ್ ಮಗ ಬಾಯನಾದ್ರೂ ತೆಗಿತಾನ ನೋಡಿ ಹೆಂಗ್ ಕೂತ್ಕೊಂಡಿದ್ದಾನೆ ಅಂತ. ಆದ್ರೆ ಅಷ್ಟ್ರಲ್ಲಿ ಹೀರೋ ಕೂಡ ಒಳಗಡೆ ಬರೋದ್ರ ನೋಡ್ಬಿಟ್ಟು ಇವಳು ಕೇಳ್ತಾಳೆ, ಅದೇ ನೀನ್ ಒಬ್ನೇ ಬಂದಿದ್ಯಾ, ಎಲ್ಲಿ ರಿಯಾ ಅಂತ ಕೇಳಿದಾಗ ರಿಯಾ ಮನೆಗೆ ಹೋದ್ಲು ಅಂದಾಗ ಏನು ಹತ್ಕೊಂಡ್ ಹೋದ್ಲಾ, ತುಂಬಾ ಬೇಜಾರಾಗೋದ್ಲಾ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲ ಖುಷಿಯಾಗೆ ಓದ್ಲು, ಸಮಾಧಾನ ಮಾಡಿ ಕಳ್ಸಿದೀನಿ ಅಂತ ಹೇಳ್ತಾನೆ. ಆಗ ಜಿಯಾ ಕೇಳ್ತಾಳೆ, ಸರಿ ಕಣೋ ಇವಾಗ ಈ ವಿಷಯನ ಅಪ್ಪ ಹತ್ರ ಹೇಳನ್ವಾ ಬೇಡ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಅದು ಅವನಿಗೆ ಸಂಬಂಧಪಟ್ಟಿರೋದು, ಅವನೇ ಈ ವಿಷಯನ ಫ್ಯಾಮಿಲಿ ಹತ್ರ ಹೇಳೋದ್ ಬೇಡ, ಅವನೇ ನಿಂತ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾನಲ್ವಾ, ಇದು ಅವನಿಗೆ ಬಿಟ್ಟಿರೋದು, ನಾವೇನಕ್ ಸುಮ್ನೆ ಇದ್ರಲ್ಲಿ ತಲೆ ಹಾಕೋದು ಅಂತ ಹೇಳಿದಾಗ ಜಿಯಾಗೆ ಸಖತ್ ಟೆನ್ಷನ್ ಆಗುತ್ತೆ. ಅವಳಂತಾಳೆ, ನನ್ಗೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೇನೆ ನನ್ಗೆ ಇನ್ನಷ್ಟು ಅಲ್ಲಿ ನೋವು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಸರಿ ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯಾ, ನೀನ್ ಬಂದ್ ಸ್ವಲ್ಪ ರೆಸ್ಟ್ ಎತ್ಕೋ, ಆಮೇಲೆ ಏನಿದ್ರು ನೋಡ್ಕೊಳ್ಳೋಣ ಅಂತ ಅವಳನ್ನಾಗೆ ಸೇಫ್ ಆಗಿ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇವಾಗ ಹಂಗೆ ನೈಟ್ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಒಬ್ರಿಗೊಬ್ರು ಮಾತಾಡ್ಕೊಳ್ತಾರ, ಸೈಲೆಂಟ್ ಆಗಿ ತಿಂತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ ಅವ್ರ ಅಪ್ಪಗೆ ಅರ್ಥ ಆಗೋಯ್ತು, ಏನೋ ತಪ್ಪಾಗಿ ನಡೀತಾ ಇದೆಯಾ, ಇಲ್ಲೇನೋ ಸರಿ ಇಲ್ವೇ, ಯಾಕೆಲ್ಲರೂ ಆತರ ಇದೀರಾ, ಏನಂತ ನಿಜ ಹೇಳ್ಬಿಡಿ ಅಂತ ಹೇಳಿದ್ರೆ ಇದನ್ನ ಜ್ಯಾಂಗ್ ಸ್ವಲ್ಪ ಮೇಂಟೈನ್ ಮಾಡ್ಬೇಕಲ್ವಾ, ಅದಕ್ಕಂತಾನೆ ಇಲ್ಲಪ್ಪ ಆತರ ಎಲ್ಲ ಏನಿಲ್ಲಪ್ಪ, ಹಂಗೆ ಸುಮ್ನೆ ಕುತ್ಕೊಂಡಿದ್ವಿ ಅಂತ ಹೇಳಿ ಅವ್ನ್ ಬೌಲರ್ ಇರೋ ಮೀಟ್ ನೆಲ್ಲ ಎತ್ತಿ ಹಂಗೆ ಜಿಯಾಗಿ ಇಡ್ಬೇಕು ಅಂತ ಹೋದಾಗ ಜಿಯಾ ಇವಾಗ ಕೋಪದಲ್ಲಿ ಇರ್ತಾಳಲ್ಲ, ಟಕ್ ಅಂತ ಬೌಲ್ ನ ದೂರ ಎತ್ ಬಿಡ್ತಾಳೆ. ಅದಾದ್ಮೇಲೆ ಅದನ್ನ ಹೀರೋಗೆ ಇಡ್ಬೇಕು ಅಂತ ಹೋದ್ರೆ ಹೀರೋ ಕೂಡ ಅದನ್ನ ತಗೊಳ್ತಾ ಇಲ್ಲ. ಅದಾದ್ಮೇಲೆ ಇವ್ನ್ಗೆ ಬೇಜಾರಾಗ್ಬಿಡುತ್ತೆ, ಸೈಲೆಂಟ್ ಆಗಿ ಹಂಗೆ ತಲೆ ಬಗ್ಸ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇವ್ರಿಬ್ರಿಗೂ ಅವನ್ ಮೇಲೆ ತಾನೆ ಕೋಪ, ಬಟ್ ಇವ್ರಿಬ್ರು ಒಬ್ರಿಗೊಬ್ರು ತಿನ್ಸ್ಕೊಳ್ಳೋದೇನು ಬಾಯರ್ಸ್ಕೊಳ್ಳೋದೇನು ಅಂತ ಇವ್ರಿಗೆ ಒಂದು ಅಫೆಕ್ಷನೇಟ್ ಆಗೇ ಇರ್ತಾರೆ. ಇದನ್ನ ನೋಡಿ ಅವ್ನಿಗೆ ಲೈಟ್ ಆಗಿ ಜೆಲಸ್ ಆಗತ್ತೇನೋ ಜ್ಯಾಂಗ್ಗೆ, ಗಬಗಬ ಅಂತ ತಿನ್ಬಿಟ್ಟು ಸೈಲೆಂಟ್ ಆಗಿ ಎದ್ದು ರೂಮ್ ಒಳಗಡೆ ಹೊರಟೋಗ್ತಾನೆ. ಇವ್ರು ಅದನ್ನ ಬಗ್ಗೆ ಕೇಳಲ್ಲ, ಸುಮ್ನೆ ಆಗ್ಬಿಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಜಿಯೋರಪ್ಪ ಬಂದು
ಬಂದು ಒಳಗಡೆ ಏನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ಕಾಲ್ ಬರ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ಹೀರೋ ಅವರಪ್ಪ ಹೇಳ್ತಾರೆ, ನಿನ್ಗೆ ಕಾಲ್ ಬರ್ತಿದೆ ಕಣೋ ಮಾತಾಡೋ ಅಂದಾಗ, ನಾನು ಸ್ವಲ್ಪ ಬಿಸಿ ಆಗಿದ್ದೀನೋ, ನೀನ್ ಅಟೆಂಡ್ ಮಾಡಿ ಮಾತಾಡ್ಬಿಡು ಅಂತ ಹೇಳಿದಾಗ ಅವ್ರು ಅಟೆಂಡ್ ಮಾಡಿದಾಗ ಯಾರೋ ಜಯೋ ಅಂತ ಕಾಲ್ ಮಾಡಿದ್ದಾರೆ ಕಣೋ ಅಂತ ಹೇಳಿದಾಗ, ಏನು ಜಯೋನಾ? ಫಸ್ಟ್ ಇವ್ರಿಗೆ ಅರ್ಥ ಆಗಲ್ಲ, ಯಾರದು ಎಲ್ಲೋ ಕೇಳ್ದಂಗಿದ್ಯಲ್ವಾ ಅಂತ. ಆಮೇಲೆ ಅರ್ಥ ಆಗುತ್ತೆ. ಜಿ ಅವರಪ್ಪ ಹೇಳ್ತಾರೆ, ಈ ಝ್ಯಾಂಗ್ ಅವರ ಬಯೋಲಾಜಿಕಲ್ ಫಾದರ್ ಕಣೋ, ಅಟೆಂಡ್ ಮಾಡೋದಾ ಬೇಡವಾ ಅಂತ. ಅಟೆಂಡ್ ಮಾಡದೇ ಇದ್ರೆ ಚೆನ್ನಾಗಿರಲ್ವಲ್ಲ, ಸೊ ಅಟೆಂಡ್ ಮಾಡ್ಬಿಟ್ಟು ಅವ್ರು ಕೂಡ ಮನೆಗ್ ಬನ್ನಿ ಮಾತಾಡೋಣ ಅಂತ ಹೇಳಿರ್ತಾರೆ. ಸೊ ಇವರು ಮನೆಗ್ ಬರ್ತಾರೆ. ಮನೆ ಬಂದು ಮನೆಯೆಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾರೆ. ಚಿಕ್ಕದಾಗ ಬೇರೆ ಇರತ್ತಲ್ವಾ ಮನೆ, ಅದನ್ನೆಲ್ಲ ಸುತ್ತಮುತ್ತ ನೋಡ್ಬಿಟ್ಟು ಸರಿ ಎಲ್ಲಿ ಝ್ಯಾಂಗ್ ರೂಮ್ ಎಲ್ಲಿ ಅಂತ ಕೇಳಿದಾಗ ಅದು ಅದೇ ರೂಮ್ ಅಂತ ತೋರಿಸಿದಾಗ, ಇನ್ನು ಇಷ್ಟು ಚಿಕ್ಕ ರೂಮಲ್ಲಿ ಹೆಂಗಿದಾನೆ, ಏನು ಯಾವಾಗ ಫೆಸಿಲಿಟಿನೇ ಇಲ್ವೇ ಅನ್ನೋ ತರ ಯಪ್ಪಾಗ ಏನೋ ತುಂಬಾ ದುಡ್ಡು ಸೌಕಾರ ಅನ್ನೋ ತರ ಮಾತಾಡ್ತಾ ಇರ್ತಾರೆ. ಇದ್ರು ಇವ್ರು ಹೇಳ್ತಾರೆ ಜಿ ಅವರಪ್ಪ, ಇಲ್ಲ ಆಕ್ಚುಲಿ ಝ್ಯಾಂಗ್ ಇಲ್ಲಿ ಬರೋದಕ್ಕೂ ಮುಂಚೆ ಆದ್ರೆ ನಾನು ಅಲ್ಲಿ ಕಬರ್ಡ್ ಮತ್ತೆ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಟಿದ್ದೆ, ಅವ್ನ್ ಬಂದ್ಮೇಲೆ ಅವ್ನಿಗೋಸ್ಕರ ಅದನ್ನ ನಾನು ರೂಮ್ ಆಗಿ ಚೇಂಜ್ ಮಾಡ್ಕೊಟ್ಟಿರೋದು ಅಂತ ಹೇಳಿದಾಗ ಅವ್ರ ಅದ್ರ ಒಳಗಡೆ ಹೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಜಿ ಅವರಪ್ಪ ಬಿಡ್ತಾ ಇಲ್ಲ, ಬೇಡ ಅವ್ನ್ ಇಲ್ದೇ ಇರುವಾಗ ಅವ್ನ್ ರೂಮ್ ಒಳಗಡೆ ಹೋಗೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಏನಿದ್ರು ನೀವ್ ಇಲ್ಲೇ ಬನ್ನಿ ಹಾಲಲ್ಲಿ ಬಂದು ಕುತ್ಕೊಂಡು ಮಾತಾಡಿ ಅಂತ ಹೇಳಿ ಅವ್ರ ಕೈ ಹಿಡ್ಕೊಂಡು ಎಳ್ಕೊಂಡ್ ಬಂದು ಹಾಲಲ್ಲಿ ಕೂರಿಸ್ಬಿಟ್ಟು ಇಲ್ಲಿಂದಾನೆ ಮಾತಾಡಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಹೀರೋ ಅವರಪ್ಪ ಕೂಡ ಒಳಗಡೆ ಎಂಟ್ರಿ ಆಗ್ತಾರೆ. ಜಿ ಅವರಪ್ಪ ಬಂದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಇವ್ರು ಬಂದು ಈ ತರ ಮೇಲೆ ಮನೇಲಿ ಇದಾರೆ, ಝ್ಯಾಂಗ್ಗೆ ಗಾಡ್ ಫಾದರ್ ಇದ್ದಂಗೆ ಅಂತ ಹೇಳ್ಬಿಟ್ಟು ಅವ್ರಲ್ಲಿ ಕುತ್ಕೊಳ್ತಾರೆ. ಇಬ್ರು ಹಂಗೆ ಒಂದು ಟೆರರ್ ಫೇಸ್ ನಾನೇ ಮೇಂಟೈನ್ ಮಾಡ್ತಾರೆ. ಅಯ್ಯಪ್ಪನ ಹಂಗೆ ನೋಡ್ಬಿಟ್ಟು ಸರಿ ಆಯ್ತು ಅಂತ ಕುತ್ಕೊಂಡಾಗ ಝ್ಯಾಂಗ್ ಅವ್ರ ಬಯಾಲಜಿಕಲ್ ಫಾದರ್ ಹೇಳ್ತಾರೆ, ನಾವು ಸ್ವಲ್ಪ ಫ್ಯಾಮಿಲಿ ವಿಚಾರನ ಮಾತಾಡ್ಬೇಕು, ಈ ತರ ಅಕ್ಕದ ಮನೆ ಪಕ್ಕದ ಮನೆಯವ್ರನ್ನೆಲ್ಲ ಇಟ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರಲ್ಲ, ಅವ್ರನ್ನ ಸ್ವಲ್ಪ ಹೊರಗಡೆ ಕಳ್ಸಿದ್ರೆ ನಾವು ಮಾತಾಡೋಣ ಅಂತ ಹೇಳಿದಾಗ ಜಿ ಅವರಪ್ಪಗೆ ಟೆನ್ಷನ್ ಆಗ್ಬಿಡುತ್ತೆ. ಅವ್ರೇನ್ ಹೊರಗಿನವ್ರಲ್ಲ, ಅವರು ಝ್ಯಾಂಗ್ಗೆ ಗಾಡ್ ಫಾದರ್, ಅವರು ಒಂದು ಅಪ್ಪ ಇದ್ದಂಗೆ, ನೀವೇನಿದ್ರು ನಮ್ಮ ಮುಂದೆನೆ ಹೇಳ್ಬೋದು ಅಂದಾಗ ಅದ್ರಲ್ಲಿ ಇವ್ರು ಬೇರೆ ಸ್ವಲ್ಪ ಟೆರರ್ ಆಗಿ ಮಾತಾಡ್ತಾರ, ಟೆರರ್ ಆಗಿ ವಾಯ್ಸ್ ಕೊಡ್ತಾರ. ಇದರಿಂದಾನೆ ಝ್ಯಾಂಗ್ ಅವರ ಬಯಾಲಜಿಕಲ್ ಫಾದರ್ ಗೆ ಅರ್ಥ ಆಗೋಯ್ತು, ಸರಿ ನಾವು ಬಂದಿರೋ ವಿಷಯನ ನೇರವಾಗಿ ಹೇಳ್ಬಿಡೋಣ ಅಂತ ಹೇಳಿ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ, ಆಕ್ಚುಲಿ ನಾನು ಈ ವಿಷಯದ ಬಗ್ಗೆ ಝ್ಯಾಂಗ್ ಹತ್ರ ಮಾತಾಡೋಣ ಅಂತ ಸುಮಾರು ಸತಿ ನಾನು ಸ್ಕೂಲ್ ಹತ್ರ ಕೂಡ ಹೋಗಿದ್ದೆ ಅಂತ ಹೇಳಿದಾಗ ಇವ್ರಿಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಏನಿದ್ರು ಫಸ್ಟ್ ನಮ್ಮ ಹತ್ರ ಬಂದ್ ಮಾತಾಡ್ಬೇಕು, ಏನಕ್ಕೆ ಇವ್ರು ಹೋಗ್ಬಿಟ್ಟು ಝ್ಯಾಂಗ್ ಹತ್ರ ಮಾತಾಡಿದ್ರು ಅಂತ ಹೀರೋ ಅವರಪ್ಪ ಸಕ್ಕ ಟೆನ್ಷನ್ ಆಗ್ತಾರೆ. ಯಾರನ್ನ ಕೇಳ್ಬಿಟ್ಟು ನೀವು ಸ್ಕೂಲ್ಗೆಲ್ಲ ಹೋದ್ರಿ ಅವನ ಹತ್ರ ಮಾತಾಡಿದ್ರಿ ಅನ್ನೋ ಹತ್ರ ಕೇಳಿದಾಗ ಇಲ್ಲಿರೋರು ಹೇಳ್ತಾರೆ, ಸರ್ ಒಂದ್ ನಿಮಿಷ ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಂಬಿಡಿ ಅಂತ ಅಪ್ಪನ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಪ್ಪನ್ಗೆ ಇವಾಗ ಸ್ವಲ್ಪ ದುಡ್ಡು ಜಾಸ್ತಿ ಇದೆ ಅಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಹಂಗೆ ಓವರ್ ಆಗಿ ಬಿಲ್ಡಪ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೇ ಅಲ್ಲ, ಇನ್ನೊಂದ್ ಮಾತನ್ನ ಕೂಡ ಹೇಳ್ತಾರೆ, ನನ್ ಮಗನ್ಗೂ ಮತ್ತೆ ನಿಮ್ಗೂ ಏನೇ ಒಂದು ಸಂಬಂಧ ಇಲ್ಲ, ಇದ್ರೂನು ಚಿಕ್ಕ ವಯಸ್ಸಿಂದ ಅವನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದೀರಾ, ಇಷ್ಟು ದೊಡ್ಡ ಮನುಷ್ಯನಾಗಿ ಮಾಡಿದೀರಾ, ಅದಕ್ಕೆ ನಾನು ನಿಮ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ನಿಜವಾಗ್ಲೂ ನಿಮ್ಗೆ ತುಂಬಾ ದೊಡ್ಡ ಮನ್ಸು ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಆಕ್ಚುಲಿ ಮಾತೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಜಿ ಅವರಪ್ಪಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅವ್ನ ನನ್ ಮಗ ಅಲ್ವಾ ಅನ್ನೋ ಹತ್ರ ಒಂಥರ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಪಾಪ. ಆದ್ರೆ ಜಿ ಅವರಪ್ಪಗೆ ಒಂದ್ ಲೆವೆಲ್ಗೆ ಟೆನ್ಷನ್ ಆಗ್ಬಿಟ್ಟು ಸರಿ ಆಯ್ತು ನಿಲ್ಸಿ ಇಲ್ಲಿಗೆ ಮಾತು, ಇವಾಗ ಏನ್ ಹೇಳಕ್ ಬಂದಿದ್ದೀರಾ, ಏನಕ್ ಬಂದಿದ್ದೀರಾ ಅಂತ ಕೇಳಿದಾಗ ಆ ಝ್ಯಾಂಗ್ ಅವ್ರ ಬಯಾಲಜಿಕಲ್ ಫಾದರ್ ಸೈಲೆಂಟ್ ಆಗಿರೋದ್ರ ನೋಡ್ಬಿಟ್ಟು ಒಂದ್ ವೇಳೆ ಅವ್ನೇನಾದ್ರೂ ಕರ್ಕೊಂಡ್ ಹೋಗ್ಬೇಕಂತ ಅನ್ಕೊಂಡಿದೀರಾ ಅಂದಾಗ ಅವ್ರು ಕೂಡ ಹೇಳ್ತಾರೆ, ಕರೆಕ್ಟ್ ಸರ್, ನೀವ್ ಹೇಳ್ತಾ ಇರೋದ್ ಕರೆಕ್ಟ್, ನಾನು ಅವ್ನ ಕರ್ಕೊಂಡ್ ಹೋಗ್ಬೇಕಂತಾನೆ ಅನ್ಕೊಂಡಿದೀನಿ, ಯಾಕಂದ್ರೆ ನಿಮ್ಗೆ ಚೆನ್ನಾಗ್ ಗೊತ್ತು ಅವ್ನ್ ಇಲ್ಲಿದ್ರೆ ಅವ್ನಿಗೊಂದು ಒಳ್ಳೆ ಎಜುಕೇಶನ್ ಸಿಗಲ್ಲ ಅಂತ, ಅವ್ನಿಗೊಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಒಂದ್ ಒಳ್ಳೆ ಲೈಫ್ ನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ, ಸೊ ನಾನ್ ಕರ್ಕೊಂಡ್ ಹೋಗೋಣ ಅಂತ ಅನ್ಕೊಂಡಿದೀನಿ. ಇವಾಗವರೆಗೂ ನೀವ್ ಸಾಕಿರೋದಕ್ಕೆ ಹತ್ತತ್ರ ಏನೊಂದು 3-4 ಲಕ್ಷ ಆಗಿರುತ್ತಾ, ಆದ್ರೆ ನಾನ್ ನಿಮ್ಗೆ 10 ಲಕ್ಷವಾಗಿ ಕೊಡ್ತೀನಿ, ಏನಂತೀರಾ ಅಂತ ಕೇಳಿದಾಗ ಜಿ ಅವರಪ್ಪ ಅಂತಾರೆ, 10 ಲಕ್ಷ ಅಂತೆ ಕಣೋ, ನೀನ್ ಯಾವಾಗಾದ್ರೂ 10 ಲಕ್ಷ ನೋಡಿದ್ಯಾ ಅಂತ ಹೀರೋ ಅವರಪ್ಪ ಹತ್ರ ಕೇಳಿದಾಗ ಹೀರೋ ಅವರಪ್ಪ ಹೇಳ್ತಾರ, ಅಯ್ಯೋ 10 ಲಕ್ಷನ ಹೆಂಗೋ ಇರುತ್ತೆ, ಅದು ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಹಾಕಿರ್ತಾರ ಅಂತ ಆಕ್ಷನ್ ಬೇರೆ ಮಾಡಿದಾಗ ಜಿ ಅವರಪ್ಪ ಹೇಳ್ತಾರೆ, 10 ಲಕ್ಷ ನಮ್ ಜೀವನ ಪರ್ಯಂತ ನಾನು ಎಷ್ಟು ನೂಡಲ್ಸ್ ಮಾಡ್ಬೇಕು, ಮಾಡಿದ್ರೆ ಕೂಡ ನನ್ಗೆ ಅಷ್ಟು ದುಡ್ಡು ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ವೇ ಅನ್ನೋ ತರ ಇವ್ರು ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಇವ್ರ ಈ ತರ ಆಶ್ಚರ್ಯವಾಗಿ ಮಾತಾಡ್ಕೊಳ್ಳೋದ್ರ ನೋಡ್ಬಿಟ್ಟು ಝ್ಯಾಂಗ್ ಅವ್ರ ಬಯಾಲಜಿಕಲ್ ಫಾದರ್ ಹೇಳ್ತಾರೆ, ಹಂಗ್ ಬರ್ರಿ ದಾರಿಗೆ, ದುಡ್ಡಿಂದ ಎಲ್ಲದನ್ನು ಕೊಂಡ್ಕೋಬಹುದು ಅಂತ ಹೇಳಿ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ರೆ ಅವರಿಬ್ರು ಯಪ್ಪನ್ ಕುತ್ತಿಗೆ ಹಿಡಿದು ಹೊರಗಡೆ ತಳ್ಬಿಟ್ಟು ಡೋರ್ ನ ಕೂಡ ಕ್ಲೋಸ್ ಮಾಡ್ಬಿಡ್ತಾರೆ. ಇದರಿಂದ ಝ್ಯಾಂಗ್ ಅವ್ರ ಬಯಾಲಜಿಕಲ್ ಫಾದರ್ ಗೆ ಸಖತ್ ಕೋಪ ಬರುತ್ತೆ. ಇವ್ರಿಗೆ ಒಂಥರ ವಿಲನ್ ತನವಾಗಿ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಜೊತೆಗೆ ಈ ಅಪ್ಪಂದರ್ನ ಚೆನ್ನಾಗಿ ಬೈದ್ಬಿಟ್ಟು ಬೇರೆ ಅಲ್ಲಿಂದ ಹೋಗ್ತಾರೆ. ಅವ್ರ ಹತ್ರ ಬೈಕೊಂಡೆ ಅಪಾರ್ಟ್ಮೆಂಟ್ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಮಕ್ಕಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಹಂಗೆ ಬರ್ತಾರೆ. ಎಂಟ್ರೆನ್ಸ್ ಅಲ್ಲೇ ಈ ತರ ನೋಡಿದ ತಕ್ಷಣ ಝ್ಯಾಂಗ್ ಸಖತ್ ಕೋಪ ಬರುತ್ತೆ. ಹಂಗೆ ಅವ್ನು ಹಾಕೊಂಡಿರೋ ಬ್ಯಾಗ್ ನ ಬಿಚ್ಚಿ ಅವ್ರ ಮಕ್ಕಕ್ಕೆ ಎತ್ತಿ ಹೊಡಿತಾನೆ. ಇವ್ರಿಗೂ ಕೋಪ ಬಂದ್ಬಿಡತ್ತೆ, ಏನೋ ನೀನು ಈ ತರ ಒಂದು ಕಸ ತರ ಇರೋ ಜಾಗದಲ್ಲಿ ಇದ್ಕೊಂಡು ನಿನ್ಗೆ ಅಷ್ಟೊಂದು ಕೊಬ್ಬ, ನನ್ ಸ್ವಂತ ಅಪ್ಪ ತರ ನೋಡ್ತಾ ಇದೀಯ ನೀನು, ನಂತರ ಕ್ವಾಲಿಟೀಸ್ ನಿಂದ್ರಲ್ಲಿ ಒಂದು ಕೂಡ ಇಲ್ಲ. ಅವ್ರೇನಾದ್ರೂ ನೀನ್ ಅಪ್ಪ ತರ ನೋಡ್ಕೊಂಡಿದ್ರೆ ಮಗನ್ಗೊಂದು ಒಳ್ಳೆ ಲೈಫ್ ನ ಕೊಡ್ಬೇಕು ಅಂತ ಹೇಳಿ ನನ್ ಮಾತಿಗೆ ಅವ್ರು ಒಪ್ಕೊಂಡಿರೋರು, ಆದ್ರೆ ಅವ್ರ ಸ್ವಾರ್ಥಕ್ಕೆ ಬದುಕ್ತಾ ಇದಾರೆ ಅಂತ ಹೇಳಿ ಜಿ ಅವ್ರ ಅಪ್ಪ ಬಗ್ಗೆ ಮಾತಾಡ್ತಾರೆ. ಇದರಿಂದಾನೇ ಅವ್ನಿಗೆ ಸಖತ್ ಕೋಪ ಬಂದ್ಬಿಡುತ್ತೆ. ಮರ್ಯಾದಾಗ ನಿಮ್ ಕೆಲಸ ಎಷ್ಟೋ ನೀವ್ ನೋಡ್ಬಿಡಿ, ಇನ್ನೊಂದ್ಸತಿ ನನ್ ಫ್ಯಾಮಿಲಿ ತಂಟೆಗೆ ಬಂದ್ರೆ, ನನ್ ಫ್ಯಾಮಿಲಿ ಮಾತನೆತ್ತಿದ್ರೆ ನಿಮ್ಗೆ ಬಾಯ್ ಹೊಡೆದಾಕ್ಬಿಡ್ತೀನಿ, ಸರಿ ಇರಲ್ಲ ಅಂತ ಹೇಳಿ ಇವ್ನ್ ಕೂಗಾಡ್ತಾ ಇರ್ತಾನೆ. ಇವ್ರಿಬ್ರಿಗೂ ಕೋಪ ಬಂದ್ರು ಹೆಂಗೋ ಈಗ ಸದ್ಯಕ್ಕೆ ಝ್ಯಾಂಗ್ ನ ಸಮಾಧಾನ ಮಾಡ್ಬೇಕು ಅಂತ ಅವ್ರನ್ನ ಹೆಂಗ ಒಳಗಡೆ ಎಳ್ಕೊಂಡು ಹೋಗ್ತಾರೆ. ಆದ್ರೆ ಜಿಯಾ ಮಾತ್ರ ಹೊರಗಡೆ ಬಂದ್ಬಿಟ್ಟು ನಾವೆಲ್ಲ ಡರ್ಟಿ, ನೀವ್ ಡರ್ಟಿ, ನಿಮ್ ಬಾಯ್ ಡರ್ಟಿ ಅಂತ ಹೇಳ್ಬಿಟ್ಟು ಹಂಗೆ ಒಳಗಡೆ ಹೋಗಿ ಬಾಗ್ಲ ಹಾಕೊಂಡ್ಬಿಡ್ತಾರೆ. ಆದ್ರೆ ಇಲ್ಲಿ ಝ್ಯಾಂಗಂತೂ ಸಖತ್ ಗಿಲ್ಟಿಯಾಗಿ ಫೀಲ್ ಆಗ್ತಾ ಇರುತ್ತೆ. ಹೆಂಗ ಅವ್ರ ಅಪ್ಪ ಹತ್ರ ಮಾತಾಡೋದು, ಅವ್ರಿಗೆ ಹೆಂಗ್ ಮುಖ ಕೊಡೋದು ಅಂತಾನೆ ಅವ್ನಿಗೆ ಅರ್ಥ ಆಗ್ತಾ ಇಲ್ಲ. ಪಾಪ ಅವನ ಹತ್ರ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಹೀರೋ ಅವ್ರಪ್ಪ ಹೇಳ್ತಾರೆ, ಇವತ್ ನನ್ನ ಫ್ರೆಂಡ್ ಮುಖನ ನೋಡ್ಬೇಕಾಗಿತ್ತು ನೀವು, ಇದುವರೆಗೂ ಯಾರ ಹತ್ರ ಜೋರಾಗಿ ಮಾತಾಡೇ ಇಲ್ಲ, ಆದ್ರೆ ಇವತ್ತು ಆ ಅಪ್ಪಗೆ ಬೈದ್ರು ನೋಡಿ ಕತ್ತಿಡ್ಕೊಂಡ್ ತಳ್ಬಿಟ್ಟಾಗುತ್ತಾ ಆಚೆ ಕಡೆ, ಅಷ್ಟೊಂದು ಕೋಪ ಐತಿ ಇವತ್ತು ಅವ್ನ ಮುಖದಲ್ಲಿ ಅಂತ ಹೇಳಿದಾಗ ಹೀರನ್ಗೆ ಸಖತ್ ಖುಷಿ ಆಗುತ್ತೆ. ಡ್ಯಾಡಿ ನೀನೇ ಡ್ಯಾಡಿ, ಸೂಪರ್ ಕೂಲ್ ಡ್ಯಾಡಿ ನೀನು ಅಂತ ಹೇಳಿ ಅವ್ರಪ್ಪಗೆ ಎಂಕರೇಜ್ ಮಾಡ್ತಾಳೆ. ಬಟ್ ಝ್ಯಾಂಗ್ ಅಂತೂ ತುಂಬಾನೇ ಡಲ್ ಆಗಿ ಕೂತಿರ್ತಾನೆ. ಅವನಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಜಿ ಅವ್ರಪ್ಪ ಹೇಳ್ತಾರೆ, ಯಾಕೋ ಆತರ ಕೂತ್ಕೊಂಡಿದ್ಯಾ, ಫಸ್ಟ್ ಚೆನ್ನಾಗಿ ತಿನ್ನು ಅಂತ ಹೇಳಿದಾಗ ಅವ್ನ ಹಂಗೆ ಬೇಜಾರಾಗಿ
ನೋಡ್ಬಿಟ್ಟು ಸಾರಿ ಡ್ಯಾಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ಮಕ್ಳ, ನಿಮ್ಗೆಲ್ಲ ಇನ್ನೂ ಅಷ್ಟೊಂದು ಮೆಚುರಿಟಿ ಬರ್ಲಿಲ್ಲ, ನೀವ್ ಅಡಲ್ಟ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ, ಇನ್ನು 1 ತಿಂಗಳಲ್ಲಿ ನಿಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರ್ತಾ ಇದೆ, ನೀವ್ ಇವಾಗ ಈ ತರ ವಿಷಯನೆಲ್ಲ ತಲೆಗೆ ಹಾಕೊಂಡು ಡೈವರ್ಟ್ ಆದ್ರೆ ಆಮೇಲೆ ನಿಮ್ ಫ್ಯೂಚರ್ ಸ್ಪಾಯ್ಲ್ ಆಗ್ಬಿಡುತ್ತೆ. ನಿಮ್ಗೆ ಏನೇ ಒಂದು ವಿಷಯ ಆದ್ರೆ ಕೂಡ ನೀವು ಬಂದು ನಮ್ಮ ಹತ್ರ ಹೇಳಿ, ನಾನಿದ್ದೀನಿ, ಇದು ಇಲ್ಲೊಂದು ಅಪ್ಪ ಇದಾರೆ, ನಾವ್ ಇಬ್ಬರು ಅಪ್ಪಂದಿರಿದ್ರಿ ಕಣ್ರೋ, ನಾವ್ ನೋಡ್ಕೊಳ್ತೀವಿ, ನೀವೆಲ್ಲದನ್ನು ತಲೆಗೆ ಹಾಕೊಂಡು ಸುಮ್ನೆ ಮನ್ಸ್ ಕೆಡ್ಸ್ಕೋಬೇಡಿ. ನಮ್ಮ ಹತ್ರ ದುಡ್ಡಿಲ್ಲ ಅಂತ ನೀವೇನಾದ್ರೂ ನಮ್ಮನ್ನ ಹತ್ರ ಮಾಡ್ತಾ ಇದ್ದೀರಾ, ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇದೆ ಕಣೋ ನಮ್ಮ ಹತ್ರ, ಲೀಗಲ್ ಆಗಿ ಆಗ್ಲಿ ಯಾವ್ದೇ ರೀತಿಲೂ ಜ್ಯಾಂಗ್ ನನ್ನಿಂದ ದೂರ ಮಾಡಕ್ ಆಗೋದಿಲ್ಲ, ಅದೇನೇ ಆದ್ರೂ ಕೂಡ ನಾನ್ ನೋಡ್ಕೊಳ್ತೀನಿ, ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಫಸ್ಟ್ ಬಂದು ನನ್ನ ಹತ್ರ ಹೇಳಿ ಅಂತ ಅವ್ರಿಗೆ ಹೆಂಗೋ ಸಮಾಧಾನ ಮಾಡ್ತಾರೆ. ಆದ್ರೆ ಕೂಡ ಜ್ಯಾಂಗ್ ಏನೋ ಸಮಾಧಾನ ಆಗ್ತಾ ಇಲ್ಲ, ಒಂಥರ ತುಂಬಾನೇ ಬೇಜಾರಾಗಿರೋದ್ರ ನೋಡ್ಬಿಟ್ಟು ಹೀರೋನೇ ಅರ್ಥ ಮಾಡ್ಕೊಂಡು ಅವ್ನ ಊಟನ ಎತ್ತಿ ಫಸ್ಟ್ ಅವ್ನಿಗೆ ಕೊಟ್ಬಿಟ್ಟು ಕಣ್ಣಲ್ಲೇ ಹೇಳ್ತಾನೆ, ಫಸ್ಟ್ ನೀನ್ ತಿನ್ನು ಅಂತ. ಹೆಂಗೋ ಊಟ ಎಲ್ಲ ಮುಗಿಸ್ಕೊಂಡೆಲ್ಲ ಮಲ್ಗಕ್ ಕೂಡ ಹೋಗ್ತಾರೆ. ಜ್ಯಾಂಗ್ ಬಂದು ಅವ್ನ ರೂಮಲ್ಲಿ ಓದ್ಕೊಳ್ತಾ ಇರ್ತಾನೆ. ಅವ್ರಪ್ಪ ಕೂಡ ಅವನ ಹತ್ರ ಮಾತಾಡೋದಾ ಬೇಡವಾ ಅನ್ಕೊಂಡೆ ಒಳಗಡೆ ಹೋಗ್ತಾರೆ. ಹಾಲು ಇಟ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿದವರು ಅಲ್ಲೇ ಬೆಡ್ ಮೇಲೆ ಕುತ್ಕೊಂಡು ಮಾತಾಡ್ತಾರೆ. ಜ್ಯಾಂಗ್, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಂತ ಅನ್ಕೊಂಡಿದೀನಿ, ಮಾತಾಡ್ಬೋದಾ ಅಂತ ಹೇಳಿದಾಗ ಜ್ಯಾಂಗ್ ಹೇಳ್ತಾನೆ, ಅಪ್ಪ ಏನಪ್ಪ ಆತರ ಕೇಳ್ತಾ ಇದ್ದೀರಾ, ನೀವ್ ಮಾತಾಡ್ದೇನಾ, ಹೇಳಿಯಪ್ಪ ಏನಂತ ಹೇಳಿ ಅಂದಾಗ ಅವ್ರಂತಾರೆ, ನಿನ್ಗೆ ವಿಷಯ ಗೊತ್ತಿಲ್ಲ ಜ್ಯಾಂಗ್, ಜಿಯಾ ಅವ್ರ ಅಮ್ಮಗೆ ಹೊಟ್ಟೆಲ್ ಮಗು ಇರ್ಬೇಕಾದ್ರೆ ಅವರು ತೀರ್ಕೊಂಡ್ರು. ಆದ್ರೆ ಹೊಟ್ಟೆಲ್ ಮಗು ಇರ್ಬೇಕಾದ್ರೆ ಜಿಯಾ ಬಂದು ಕೇಳ್ತಾನೆ ಇದ್ಲು, ಅಪ್ಪ ನನ್ಗೆ ತಮ್ಮ ಬೇಡ, ತಂಗಿ ಬೇಡ, ನನ್ಗೆ ಅಣ್ಣನೇ ಬೇಕು ಅಂತ. ಆದ್ರೆ ದೇವ್ರಾಗ್ ನೋಡಿ ನಿನ್ನ ನನ್ನ ಹತ್ರ ತಗೊಂಡ್ಬಂದ್ರು. ನೀನ್ ಫಸ್ಟ್ ನನ್ನ ಅಪ್ಪ ಅಂತ ಕರೆದಾಗ ನನ್ಗಷ್ಟು ಸಂತೋಷ ಆಯ್ತು, ಇನ್ನೊಂದ್ಸತಿ ನನ್ನ ಅಪ್ಪ ಆಗ್ಬಿಟ್ಟನೋ ಅಷ್ಟು ಸಂತೋಷ ನನಗ್ ಬಂತು ಕಣೋ, ಅಷ್ಟ್ ಈಸಾಗಿ ನಾನು ಇನ್ನ ಬಿಟ್ಕೊಟ್ಬಿಡೋದಿಲ್ಲ, ಇವತ್ತು ನಾನ್ ನಿನ್ಗಿರ್ತೀನಿ ಕಣೋ, ಏನೇ ಇದ್ರೆ ಕೂಡ ನನ್ಗೆ ಹೇಳೋ ಅಂತ ಹೇಳಿದಾಗ ಈ ಕಡೆ ಜ್ಯಾಂಗಂತೂ ಅಳು ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಇದ್ರೂ ಕಂಟ್ರೋಲ್ ಮಾಡ್ಕೊಂಡಪ್ಪ, ಏನಕ್ಕಪ್ಪ ಇವಾಗ ಹತ್ರ ಎಲ್ಲ ಹೇಳ್ತಾ ಇದೀರ ಅಂದಾಗ, ಸರಿ ಕಣೋ ಆದಷ್ಟು ಬೇಗ ಓದ್ಬಿಟ್ಟು ಮರಿದೆ ಹಾಲ್ ಕುಡಿದ್ಬಿಟ್ಟು ಮಲ್ಕೊ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಜ್ಯಾಂಗ್ ತುಂಬಾನೇ ಬೇಜಾರಾಗುತ್ತೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ನಮ್ ಹೀರೋಯಿನ್ ಒಂದು ಮಿನಿ ಗ್ಯಾಂಗ್ ಲೀಡರ್ ಅಲ್ವಾ, ಅವಳೊಂದು ಗ್ಯಾಂಗ್ ನಾನೇ ಕಟ್ಕೊಂಡಿರ್ತಾಳೆ. ಅವಳಿಗೂ ಮತ್ತೆ ಆ ಮಾಡೆಲಿಂಗ್ ಮಾಡ್ತಾ ಇದ್ಲಲ್ಲ ಆ ಹುಡ್ಗಿಗೆ ಅವ್ರಿಬ್ಬರಿಗೂ ಆಗೋದೇ ಇಲ್ಲ, ಯಾವಾಗ ನೋಡಿದ್ರು ಹಂಗೆ ಜಗಳ ಮಾಡ್ಕೊಳ್ತಾ ಇರ್ತಾನೆ. ಇವತ್ತು ಅಷ್ಟೇ ಕ್ಯಾಂಟೀನ್ ಅಲ್ಲಿ ಇರ್ಬೇಕಾದ್ರೂ ಅವಳ ಮುಖ ಮುಂದೆ ನಂಗೆ ಕೊತಿ ಚೇಷ್ಟೆ ಮಾಡ್ಬಿಟ್ಟು ಅವಳನ್ನ ಗೇಲಿ ಮಾಡ್ಬಿಟ್ಟು ಹೋಗ್ತಾ ಇರ್ತಾಳೆ ಹೀರೋಯಿನ್. ಆತರ ಇಬ್ರು ಒಂದು ಆಪೋಸಿಟ್ ಗ್ಯಾಂಗ್ ತರ ಆಗ್ಬಿಟ್ಟಿರ್ತಾರೆ. ಆತರ ಅಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ರಿಯಾಗಂತೂ ಜಿ ಅವ್ರ ಅಣ್ಣಂದ್ರು ಅಂದ್ರೆ ಇವ್ರಿಬ್ರನ್ನ ನೋಡಿದ್ರೆ ಅವಳಿಗೆ ತುಂಬಾನೇ ಇಷ್ಟ. ಯಾವಾಗ ಅವಳು ಸ್ವಂತ ಕಾಸಲ್ಲೇ ಕ್ಯಾಂಟೀನ್ ಇಂದ ಜ್ಯೂಸು ಸ್ನಾಕ್ಸ್ ಅದು ಇದು ಅಂತ ಈಸ್ಕೊಂತಾಳೆ. ಆದ್ರೆ ಅವಳು ಬಂದು ಡೈರೆಕ್ಟ್ ಆಗಿ ಹೋಗಿ ಕೊಡೋದಿಲ್ಲ, ಅದನ್ನ ಜಿಯಾ ಕೈಲಿ ಕೊಟ್ಬಿಟ್ಟು ನಿಮ್ ಅಣ್ಣಂದ್ರಿಗೆ ಕೊಟ್ಬಿಡು ಅಂತ ಹೇಳಿ ಕೊಟ್ ಕಳಿಸ್ತಾಳೆ. ಜಿಯಾ ಕೂಡ ಅಷ್ಟೇ ಸಖತ್ ಸಂತೋಷವಾಗಿ ಅವ್ರ ಅಣ್ಣಂದ್ರು ಎಲ್ಲಿದ್ರೆ ಕೂಡ ಹುಡ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಾಳೆ. ಪಾಪ ಅಣ್ಣಂದ್ರು ಹಸ್ಕೊಂಡು ಇರ್ತಾರೇನೋ, ಅವ್ರಿಗೆ ದಾಹ ಆಗ್ತಾ ಇದೆಯೇನೋ ಅಂತ ಹೇಳಿ ಹುಡ್ಕೊಂಡು ಹೋಗಿ ಕೊಡ್ತಾಳೆ. ಈ ತರ ಹೆಂಗೋ ಇವ್ರ ಲೈಫ್ ಒಂದ್ಸರ ಜಾಲಿಯಾಗಿ ಹೋಗ್ತಾ ಇರುತ್ತೆ. ಇವಾಗ ಹಂಗೆ ಈವ್ನಿಂಗ್ ತೋರಿಸ್ತಾರೆ. ಈ ಜ್ಯಾಂಗ್ ಅವ್ರ ಅಪ್ಪ ಬಂದು ಸುಮ್ನೆ ಇರೋ ತರನೇ ಇಲ್ಲ, ಹೆಂಗಾದ್ರೂ ಮಾಡಿ ಜ್ಯಾಂಗ್ ನವರಿಂದ ದೂರ ಮಾಡ್ಬೇಕು ಅಂತ ಹೇಳಿ ಕಂಕಣ ಕಟ್ಕೊಂಡ್ ಬಂದಿದ್ದಾರೇನೋ. ಇವಾಗೂ ಬಂದ್ ಹೇಳ್ತಾರೆ, ಮಕ್ಕಳಿಗೆ ಒಂದು ಒಳ್ಳೆ ಫ್ಯೂಚರ್ ಕೊಡೋದು ತಂದೆಯಂದ್ರಾಗಿ ನಮ್ ಕರ್ತವ್ಯ ಅಲ್ವಾ, ಜ್ಯಾಂಗ್ಗೆ ಕೂಡ ನಾನು ಆತರನೇ ಯೋಚನೆ ಮಾಡ್ತಾ ಇದೀನಿ, ಅವ್ನ ಒಂದು ಒಳ್ಳೆ ಜಾಗದಲ್ಲಿ ಓದಿಸ್ಬೇಕು, ಅವ್ನಿಗೊಂದು ಒಳ್ಳೆ ಲೈಫ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ, ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂದಾಗ ಈ ಸತಿ ಜಿ ಅವ್ರಪ್ಪ ಬಂದು ಕೋಪ ಏನು ಮಾಡ್ಕೊಳ್ಳಲ್ಲ. ಸರಿ ಆಯ್ತು, ನಾನು ಜ್ಯಾಂಗ್ ಬಂದ್ರೆ ಮಾತಾಡ್ತೀನಿ ಅಂತ ಮಾತ್ರ ಹೇಳ್ತಾರೆ. ಆದ್ರೆ ಬಯಾಲಜಿಕಲ್ ಫಾದರ್ ಬಂದು ಯಾವಾಗ ನೋಡಿದ್ರು ದುಡ್ಡು ವಿಷಯ, ನಾನು ಅಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ, ನಿಮ್ ಹೋಟೆಲ್ ಇವಾಗ ಚಿಕ್ಕದಾಗಿದೆ, ನಾನು ತುಂಬಾ ಚೆನ್ನಾಗಿ ಖರ್ಚು ಮಾಡಿ ದೊಡ್ಡ ಹೋಟೆಲ್ ಆಗಿ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರೆ ಜಿ ಅವ್ರಪ್ಪಗೆ ಸಖತ್ ಕೋಪ ಬರುತ್ತೆ. ಇಲ್ಲೋಡಿ, ಜ್ಯಾಂಗ್ ಹೆಸರನ್ನ ಇಟ್ಕೊಂಡು ನೀವು ಸುಮ್ನೆ ಇಲ್ಲಿ ವ್ಯಾಪಾರ ಮಾಡೋ ಕೆಲಸ ಎಲ್ಲ ಮಾಡ್ಬೇಡಿ, ನಾನು 1 ರೂಪಾಯಿ ಅಲ್ಲ 10 ರೂಪಾಯಿ ನಾನು ಸಂಪಾದನೆ ಮಾಡಿದ್ರೆ ಕೂಡ ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದೀನಿ, ನೀವ್ ಕೂಡ ಭಿಕ್ಷೆ ಎಲ್ಲ ನನ್ಗೆ ಬೇಕಾಗಿಲ್ಲ, ಫಸ್ಟ್ ಜಾಗ ಖಾಲಿ ಮಾಡಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಜಿ ಅವ್ರಪ್ಪಗೆ ಇವಾಗ ಯೋಚನೆ ಎಲ್ಲ ಜ್ಯಾಂಗ್ ಮೇಲೆನೆ ಇರೋದು, ಅಯ್ಯೋ ಪಾಪ ಅವ್ನು ಏನ್ ಮಾಡ್ತಾ ಇದಾನೋ ಏನೋ ಅಂತ. ಅವ್ನು ಓದ್ತಾ ಇರ್ಬೇಕಾದ್ರೆ ಅವ್ನ ರೂಮ್ ಎಲ್ಲ ಹೋಗ್ಬಿಟ್ಟು ಡೋರ್ ಎಲ್ಲ ಓಪನ್ ಮಾಡ್ಬಿಟ್ಟು ಅವ್ನು ಏನಾದ್ರು ಬೇಜಾರ್ ಮಾಡ್ಕೊಳ್ತಾ ಇದಾನ, ನಾರ್ಮಲ್ ಆಗಿದಾನ ಅಂತ ಅವಾಗ ಚೆಕ್ ಮಾಡ್ತಾನೆ ಇರ್ತಾರೆ. ಇವಾಗ ಇನ್ನೊಂದ್ ಕಡೆ ನಮ್ ಜಿಯಾನ ಮತ್ತೆ ರಿಯಾನ ತೋರಿಸ್ತಾರೆ. ಇಬ್ರು ಹಂಗೆ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಊರ್ ಸುತ್ಕೊಂಡು ಅವ್ರಪ್ಪ ರೆಸ್ಟೋರೆಂಟ್ ಹತ್ರ ಬಂದ್ರೆ ರೆಸ್ಟೋರೆಂಟ್ ಕ್ಲೋಸ್ ಆಗಿರುತ್ತೆ. ಇದೇನಪ್ಪ ಇದು ವಿಚಿತ್ರವಾಗಿ, ಇವತ್ತಪ್ಪ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡಿದಾರೆ ಅಂತ ಹೇಳಿ ಮನೆ ಒಳಗಡೆ ಬಂದು, ಅಪ್ಪ ಏನಪ್ಪ ಇವತ್ತು ರೆಸ್ಟೋರೆಂಟ್ ನ ಕ್ಲೋಸ್ ಮಾಡಿದ್ಯಾ ಅಂತ ಒಳಗೆ ಕರ್ಕೊಂಡ್ ಬರ್ತಾ ಇದ್ರೆ ಒಳಗಡೆ ಅವ್ರ ಅಪ್ಪ ಇಲ್ಲ. ಸರಿ ಇವ್ರಿಬ್ರಾದ್ರೂ ಇದಾರ ಅಂತ ಅವ್ರಿಬ್ಬರ ಹೆಸರನ್ನ ಕರೆದ್ರೆ ಅವ್ರು ಕೂಡ ಇಲ್ಲ. ಎಲ್ಲೋದ್ರು ಇವ್ರು ಅಂತ ಹೇಳಿ ಜ್ಯಾಂಗ್ ನಂಬರ್ಗೆ ಕಾಲ್ ಮಾಡ್ಬಿಟ್ಟು, ಏ ಅಣ್ಣ ಎಲ್ಲೋ ಇದೆಯಾ, ಯಾಕೆ ಯಾರು ಇಲ್ಲ ಮನೇಲಿ, ನಾನು ಒಬ್ಬಳೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದೀರಾ ಅಂತ ಹೇಳಿದಾಗ ಜ್ಯಾಂಗ್ ಹೇಳ್ತಾನೆ, ಒಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಾವೀಗ ಹಾಸ್ಪಿಟಲ್ ಅಲ್ಲಿ ಇದೀವಿ, ರೆಸ್ಟೋರೆಂಟ್ ಅಲ್ಲಿ ಯಾರಿಗೋ ಫುಡ್ ಪಾಯ್ಸನಿಂಗ್ ಆಗ್ಬಿಟ್ಟಿದೆ, ಸೊ ನಾವು ರೆಸ್ಟೋರೆಂಟ್ ಅಲ್ಲಿ ಇದೀವಿ, ಸ್ವಲ್ಪ ತಿರು ನಾವೇ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಇವಳು ಕೂಡ ಸರಿ ಆಯ್ತು ಬನ್ನಿ ಅಂತ ಹೇಳಿ ಕಿಚನ್ ಅಲ್ಲಿ ಹೋಗಿ ನೋಡ್ತಾಳೆ, ಏನು ಊಟ ಇರಲ್ಲ. ಸರಿ ಏನಾದ್ರೂ ಮಾಡೋಣ ಅವ್ರು ಬರೋಷ್ಟ್ರಲ್ಲಿ ಅಂತ ಹೇಳಿ ಇವಳೆ ಅರ್ಧಂಬರ್ಧ ಏನೋ ಅಡಿಗೆ ಮಾಡಕ್ಕೆ ಅಂತ ಹೋಗ್ತಾಳೆ, ಮಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಅವ್ರ ಅಪ್ಪ ಅವ್ರು ಕೂಡ ಬರ್ತಾರೆ ಮನೆಗೆ. ಜಿ ಅವ್ರ ಅಪ್ಪ ಮುಖನೇ ಒಂಥರ ತುಂಬಾನೇ ಡಲ್ ಆಗ್ಬಿಟ್ಟಿರುತ್ತೆ. ಯಾವಾಗ ಅವ್ರ ಈ ತರ ಇದ್ದವ್ರೆ ಅಲ್ಲ ಪಾಪ ಮನುಷ್ಯ. ಅವ್ರ ಈ ತರ ಒಳಗಡೆ ಬಂದಿದ ತಕ್ಷಣ ಜಿಯಾ ಹೋಗಿ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾ ಇರ್ತಾಳೆ. ಅಪ್ಪ ಏನಪ್ಪಾ ಆಯ್ತು, ಯಾಕೆ ಈ ತರ ಆಯ್ತು, ನಾವ್ ಯಾವಾಗ ಹೈಜಿನಿಕ್ ಆಗಿ ತಾನೆ ಮಾಡ್ತೀವಿ, ಪಾತ್ರೆ ಎಲ್ಲ ಕೂಡ ತುಂಬಾ ನೀಟ್ ಆಗಿ ತಾನೆ ಇರುತ್ತೆ, ಇನ್ನಿಂಗ್ ಫುಡ್ ಪಾಯ್ಸನಿಂಗ್ ಆಯ್ತು, ಏನ್ ನಡೀತದೆ ಅಂತ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ರೆ ಜಿ ಅವರಪ್ಪ ಹೇಳ್ತಾರೆ, ನಾನು ಈಗ ತಾನೇ ಮನೆಗ್ ಬಂದಿದ್ದೀನಿ, ನೀನ್ ಒಂದು ಕ್ವಶನ್ ಆದ್ಮೇಲೆ ಇನ್ನೊಂದನ್ನ ಕೇಳ್ಬೇಕು, ಲೈನ್ ಆಗಿ ಇತ್ರ ಕೇಳ್ತಾ ಇದ್ರೆ ನಾನು ಹೆಂಗ್ ಆನ್ಸರ್ ಮಾಡ್ಲಿ, ಸ್ವಲ್ಪ ತಾಗ್ಲಿ ನಾನೇ ಹೇಳ್ತೀನಿ ಅಂತಂದಾಗ ಇವಳು ಅಂತಾಳೆ, ಅಯ್ಯೋ ನಾನು ಸ್ಟೋವ್ ಮೇಲೆ ನೂಡಲ್ಸ್ ಇಟ್ಬಿಟ್ಟೆ ಸೀದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದಡಬುಡ ಅಂತ ಒಳಗಡೆ ಓಡೋಗ್ತಾಳೆ. ಈಗ ಅವ್ರಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಕೂಡ ಜಿಯೋ ಒಳಗಡೆಯಿಂದ ಬಂದು ಹೇಳ್ತಾಳೆ, ಅಪ್ಪ ಇದನ್ನೆಲ್ಲ ಯಾರೋ ಬೇಕಂತಾನೆ ಮಾಡ್ತಾ ಇದಾರಪ್ಪ, ಈ ನಡುವೆ ಬರ್ತಾ ಬರ್ತಾ ತುಂಬಾನೇ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಲ್ವಾ, ಏನಪ್ಪಾ ಮಾಡೋದು ಅಂತ ಕೇಳ್ತಾ ಇರ್ಬೇಕಾದ್ರೆ ಇದೆಲ್ಲ ಚೆನ್ನಾಗಿ ಜ್ಯಾಂಗ್ ಅರ್ಥ ಆಗ್ತಾ ಇರುತ್ತೆ. ಮುಖ್ಯವಾಗಿ ಕೆಲ್ಸನ ಜ್ಯಾಂಗ್ ಅವ್ರ ಅಪ್ಪ ಬಯಾಲಜಿಕಲ್ ಫಾದರ್ ಅಂತ ಹೇಳಿದ್ವಲ್ಲ ಅವರೇ ಮಾಡಿರ್ಬೋದೇನೋ ಅಂತ ಹೇಳಿ ಅವನು ಪಾಪ ತುಂಬಾನೇ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇರುತ್ತೆ. ತಲೆ ಎತ್ತಿ ಅವ್ರ ಅಪ್ಪ ಮುಖನ ಕೂಡ ಅವ್ನು
ನೋಡ್ತಾ ಇಲ್ಲ. ಆದ್ರೆ ಜಿಯೋ ಅವರಪ್ಪ ಅಂತೂ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಮಕ್ಕಳಿಗೆ ಏನಕ್ಕೆ ಸುಮ್ನೆ ಇತರ ಕಷ್ಟ ಕೊಡೋದು ಅಂತ. ಬಿಡಮ್ಮ, ಏನ್ ಇವಾಗ ಒಂದ್ ವಾರ ತಾನೇ ನಮ್ಗೆ ಲೀವ್ ಕೊಟ್ಟಿರೋದು, ಅಷ್ಟ್ರಲ್ಲಿ ನಾವು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಬೋದು, ಸ್ವಲ್ಪ ಪಾತ್ರೆಗಳೆಲ್ಲ ಚೇಂಜ್ ಮಾಡ್ಬೋದು, ನಮ್ಗೆ ಟೈಮ್ ಇದೆ ಅಲ್ವಾ, ನಿಧಾನಕ್ಕೆಲ್ಲ ಮಾಡೋಣ ಅನ್ನೋ ತರ ಹೇಳ್ತಾರೆ. ಆಗ ಜಿಯಾ ಹೇಳ್ತಾಳೆ, ಏನು ಒಂದ್ ವಾರನ, ಹಂಗಾದ್ರೆ ಒಂದ್ ವಾರಕ್ಕೆ ನಮ್ಗೆ ಊಟ ಗೀಟ ಏನ್ ಇಲ್ವಾ, ಹಿಂಗೆ ಇರ್ಬೇಕಾ ಅಂದಾಗ ಜಿಯೋ ಅವರಪ್ಪ ಹೇಳ್ತಾರೆ, ಇವಾಗ ಅದು ದೊಡ್ಡ ವಿಷಯ ಅಂತ ಹೇಳ್ಬಿಟ್ಟು ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇದೀರಾ. ನೀವು ಸುಮ್ನೆ ಇದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟು ನಿಮ್ ಓದ್ ಕಡೆ ಗಮನ ಕೊಡದಿರ ಬಿಟ್ಬಿಟ್ಟಿರಾ. ಫಸ್ಟ್ ಚೆನ್ನಾಗಿ ಓದ್ರಿ, ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು ಅಂತ ಹೇಳ್ತಾರೆ. ಆಗ ಹೀರೋ ಕೂಡ ಹೇಳ್ತಾನೆ, ಅಪ್ಪ ನಾವ್ ಫಸ್ಟ್ ನಮ್ ರೆಸ್ಟೋರೆಂಟ್ ಗೆ ಒಂದು ಕ್ಯಾಮ್ರಾನ ಹಾಕ್ಬೇಕಪ್ಪ ಅಂತ ಹೇಳಿದಾಗ ಜಿಯವರಪ್ಪ ಕೂಡ ಹೌದು ಕಣೋ, ಅದು ಒಳ್ಳೆ ಐಡಿಯಾನೆ, ಫಸ್ಟ್ ಒಂದು ಕ್ಯಾಮ್ರಾನ ಸೆಟ್ ಮಾಡೋಣ ಇರು ಅಂತ ಹೇಳ್ತಾರೆ. ಅದಾದ್ಮೇಲೆ ಜಿಯವರಪ್ಪನ ಹೇಳ್ತಾರೆ, ಸರಿ ಇರಿ, ಈಗಲೇ ಲೇಟ್ ಆಯ್ತು, ನಾನು ಹೋಗ್ಬಿಟ್ಟು ಊಟಕ್ಕೆ ಏನಾದ್ರು ಸ್ವಲ್ಪ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ಇದು ಕಿಚನ್ ಒಳಗಡೆ ಹೋಗ್ಬೇಕು ಅಂತ ಹೋದ್ರೆ ಹೀರೋಯಿನ್ ಕೂಡ ಹಂಗೆ ಹಿಂದ್ಗಡೆನೆ ಹೋಗ್ತಾಳೆ. ಆದ್ರೆ ಝ್ಯಾಂಗ್ ಬಂದ್ ಅವ್ರ ಕೈನ ಹಿಡ್ಕೊಂಡು, ಏ ಜಿಯಾ ಏನಕ್ ಸುಮ್ನೆ ಅಪ್ಪ ಹಿಂದ್ಗಡೆ ಹೋಗ್ತಾ ಇದ್ಯಾ, ಅವ್ರಿಗಂತ ಸ್ವಲ್ಪ ಟೈಮ್ ಕೊಡು, ಅವ್ರ ಒಳಗಡೆ ಹೋಗ್ಬಿಟ್ಟು ಬರ್ತಾರೆ, ನೀನ್ ಬಂದ್ ಕೂತ್ಕೊ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಈಗ ಒಳಗಡೆ ಇರೋ ಜಿಯೋ ಅವರಪ್ಪನ ತೋರಿಸ್ತಾರೆ. ಅವ್ರು ಇಲ್ಲಿ ಮಕ್ಕಳ ಹತ್ರ ಅಷ್ಟು ಪಾಸಿಟಿವ್ ಆಗಿ ಮಾತಾಡ್ಬಿಟ್ಟು ಬಂದ್ರೆ ಕೂಡ ಪಾಪ ಮನುಷ್ಯ ತುಂಬಾನೇ ಕಷ್ಟ ಪಡ್ತಾ ಇರ್ತಾನೆ. ಯಾಕಂದ್ರೆ ಅವ್ರ ಜೀವನ ಪರ್ಯಂತ ಒಂದು ರೆಸ್ಟೋರೆಂಟ್ ನ ಇಟ್ಕೊಂಡು ನಡೆಸ್ತಾ ಇದ್ದವರು, ಅವ್ರ ಜೀವನನೇ ರೆಸ್ಟೋರೆಂಟ್ ಆಗಿತ್ತು, ಆದ್ರೆ ಅದನ್ನೇ ಇವಾಗ ಇತರ ಕ್ಲೋಸ್ ಮಾಡ್ಬಿಟ್ರಲ್ಲ ಅಂತ ಪಾಪ ತುಂಬಾನೇ ಕಷ್ಟ ಪಡ್ತಾರೆ. ಅದಾದ್ಮೇಲೆ ಇವ್ರ 3 ಜನನು ಹೊರಗಡೆ ಅಂಗಡಿಗೆ ಬಂದಿರ್ತಾರೆ. ಅವಳಿಗೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಕೂಡ ತಗೊಡ್ತಾನೆ. ಆದ್ರೆ ಇವಳು ಕೇಳೋದನ್ನ ಅವ್ನು ತಗೊಡೋದಿಲ್ಲ, ಅವ್ನ್ಗೆ ಏನ್ ಬೇಕೋ ಅದನ್ನ ತಗೊಡ್ತಾನೆ, ಅದನ್ನೇ ಅವಳು ತಗೊಂಡ್ಬೇಕು, ತಿನ್ಬೇಕು. ಇವಳು ಅಂತಾಳೆ, ನೀನ್ ಸ್ಯಾಡಿಸ್ಟ್ ಕಣೋ ನೀನು, ಯಾವಾಗ ನೋಡಿದ್ರು ಏನೋ ಇತರ ಸ್ಟ್ರಿಕ್ಟ್ ಆಗಿ ನಡ್ಕೊಳ್ತೀಯ, ನನ್ಗೆ ಇಷ್ಟ ಬಂದಿದ್ದೀನಿ ತಗೊಡಲ್ಲ ಕಣೋ ಅಂತ ಹೇಳಿದಾಗ, ನಾನ್ ತಗೊಟ್ಟಿದ್ರೆ ನೀನ್ ತಿನ್ಬೇಕು, ಸೈಲೆಂಟ್ ಆಗಿ ಬಾ ಅಂತ ಹೇಳಿ ಒಳಗಡೆ ಹೋಗ್ತಾನೆ ಬಿಲ್ಲಿಂಗ್ ಮಾಡಕ್ಕೆ. ಹೊರಗಡೆಯಿಂದ ಜಿಯಾ ಬಂದು ಹಂಗೆ ಕೋತಿ ಚೇಷ್ಟೆ ಮಾಡ್ತಾ ಇರ್ತಾಳೆ, ಅವ್ನ ಹೊಡಿಯೋ ತರ ಎಲ್ಲ ಸೀನ್ ಆಗ್ತಾ ಇರ್ತಾಳೆ. ಆದ್ರೆ ಅವ್ನು ಟಕ್ಕಂತ ತಿರುಗಿ ನೋಡಿದ ತಕ್ಷಣ ಏನು ಆಗಿಲ್ಲ ಅನ್ನೋ ಹತ್ರ ಅಯ್ಯೋ ಪಾಪನ ಹತ್ರ ಮುಖ ಇಟ್ಕೊಂಡು ಒಳಗಡೆ ಓಡ್ ಬರ್ತಾಳೆ. ಅವ್ನು ಇಲ್ಲಿ ಬಿಲ್ಲಿಂಗ್ ಮಾಡ್ತಾ ಇದ್ರೆ ಇನ್ನಷ್ಟು ಸ್ನಾಕ್ಸ್ ಎಲ್ಲ ಎತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಕಡೆಯಿಂದ ಝ್ಯಾಂಗ್ ಕೂಡ ಬರ್ತಾನೆ, ಅವ್ನಿಗೆ ಬೇಕಾಗಿರೋದೇನೋ ತಗೊಂತಾನೆ. ಆಕ್ಚುಲಿ ಅವ್ನಿಗೆ ಇವ್ರನ್ನ ಹೆಂಗ್ ಫೇಸ್ ಮಾಡೋದು, ಇವ್ರ ಹತ್ರ ಹೆಂಗ್ ಮಾತಾಡೋದು, ಅವನಲ್ಲಿ ಏನ್ ನಡೀತಾ ಇದೆ, ಅವ್ನಿಗೆ ಏನ್ ಕಷ್ಟ ಆಗ್ತಿದೆ ಅದನ್ನ ಹೇಳ್ಕೊಳಕ್ ಕೂಡ ಆಗ್ತಾ ಇಲ್ಲ. ಅದ್ ನಿಂಗೆ ಹೇಳ್ಕೊಳೋದಂತ ಗೊತ್ತಿಲ್ಲ ಪಾಪ, ಅವ್ನಿಗೆ ತುಂಬಾ ಕಷ್ಟವಾಗಿರ್ತಾನೆ. ಅಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಕೂಡ ಅವನೇ ಸಪರೇಟ್ ಆಗಿ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅವನಿಷ್ಟೇ ಸಪರೇಟ್ ಆಗಿದ್ರೆ ಕೂಡ ಜಿಯಾ ಬಿಟ್ಬಿಡ್ತಾಳ. ಏ ಅಣ್ಣ ಏನೋ ಕಾತ್ರ ಹಿಂದ್ಗಡೆ ಬರ್ತಾ ಇದೆಯಾ, ತಗೊಳ್ಳೋ ಐಸ್ ಕ್ರೀಮ್ ತಿನ್ನೋ ಅಂತ ಹೇಳ್ಬಿಟ್ಟು ಅವಳು ತಿಂತಾ ಇರೋದನ್ನ ಕೊಟ್ಟಾಗ ಅವ್ನಂಗೆ ಅದ್ರ ನೋಡ್ಬಿಟ್ಟು, ಚೀ ಅದ್ರ ಮೇಲೆ ಬರೀ ನೀನ್ ಎಂಜಲೇ ಇದೆ, ನನಗ್ ಬೇಡ ಅಂತ ಹೇಳಿದಾಗ, ಸರಿ ಕಣೋ ಏನಕ್ ಹತ್ರ ಇದೆಯಾ, ಅದ್ರ ಡಲ್ ಆಗಿ ಇರ್ಬೇಡ ಕಣೋ, ಅಪ್ಪ ಎಲ್ಲ ನೋಡ್ಕೊಂತಾರೆ ಅಂದಾಗ ಝ್ಯಾಂಗ್ ಹೇಳ್ತಾನೆ, ಯಾವಾಗ ನಾವ್ ದೊಡ್ಡೋರ್ ಆಗ್ತೀವೋ ಅಪ್ಪ ಕಷ್ಟನೆಲ್ಲ ಯಾವಾಗ ನಾನ್ ತಗೊಳ್ತೀನೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಹೀರೋ ಕೂಡ ಹೇಳ್ತಾನೆ, ಅದಾದಷ್ಟು ಬೇಗ ನಡೆದ್ ಬಿಡತ್ತೆ, ವೇಟ್ ಮಾಡೋ. ಅಪ್ಪ ಕಷ್ಟನ ತಗೋಬೇಕು ಅಂತಂದ್ರೆ ನಮ್ಗೆ ನಾವ್ ದೊಡ್ಡೋರಾಗ್ಬೇಕು, ನಾವ್ ಸಂಪಾದನೆ ಮಾಡ್ಬೇಕಂತಾನೆ ಇಲ್ಲ, ನಮ್ ಮೈಂಡ್ ನಮ್ಗೆ ಸಪೋರ್ಟ್ ಮಾಡಿದ್ರೆ ಸಾಕಣೋ ಅಂತ ಇವ್ನ ಯಾವಾಗೂ ಮೆಚುರಿಟಿ ಆಗಿ ಮಾತಾಡೋತರನೆ ಮಾತಾಡ್ತಾನೆ. ಇತ್ರ ಇವ್ನು ಮಾತಾಡಿರೋದ್ರಿಂದ ಝ್ಯಾಂಗ್ ಏನ್ ಅರ್ಥ ಆಯ್ತೋ ಏನೋ, ಇವತ್ತು ಡೈರೆಕ್ಟ್ ಆಗಿ ಅವ್ರ ಬಯಾಲಜಿಕಲ್ ಫಾದರ್ ನ ನೋಡಿ ಮಾತಾಡೋಣ, ಇದಕ್ಕೆ ಸೊಲ್ಯೂಷನ್ ಅವ್ರ ಹತ್ರನೇ ಸಿಗತ್ತೆ ಅಂತ ಹೇಳಿ ಅವ್ರನ್ನ ಒಂದ್ ಜಾಗಕ್ಕೆ ಬರಕ್ ಕೇಳಿರ್ತಾನೆ. ಅವ್ರು ಕೂಡ ಬರ್ತಾರೆ. ಝ್ಯಾಂಗ್ ಕೇಳ್ತಾನೆ, ಏನ್ ಬೇಕು ನಿಮ್ಗೆ, ಏನ್ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್, ಯಾಕೆ ಇತರ ಎಲ್ಲ ಮಾಡ್ತಾ ಇದೀರಾ ಅಂತ ಕೇಳಿದಾಗ ಅವ್ರು ಕೂಡ ಏನು ಗೊತ್ತಿಲ್ದಿರೋ ತರ, ಏನಪ್ಪಾ ನಾನೇನು ಮಾಡಿಲ್ಲ, ನೀನೇನು ನಾನು ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಹಂಗೆ ಸುಳ್ಳು ಹೇಳ್ತಾರೆ. ಅವರೇ ಹೇಳ್ತಾರೆ, ಇಲ್ಲಿ ನೋಡು ಝ್ಯಾಂಗ್, ನೀನ್ ಸ್ವಲ್ಪ ಆದ್ರೂ ಅರ್ಥ ಆಗ್ತಾ ಇದೆಯಾ ಇಲ್ವಾ, ಇನ್ ಸ್ವಲ್ಪ ದಿನದಲ್ಲಿ ನೀವು ಸ್ಕೂಲ್ ಲೆವೆಲ್ ಎಲ್ಲ ಮುಗಿಸಿ ಕಾಲೇಜ್ ಲೆವೆಲ್ ಗೆ ಹೊರಟೋಗ್ತೀರಾ. ಆ ಟೈಮಲ್ಲಿ ಅವ್ರಿಗೆ ಫೀಸ್ ಕಟ್ಟಕ್ ತುಂಬಾನೇ ಕಷ್ಟ ಆಗುತ್ತೆ, ಚಿಕ್ಕ ರೆಸ್ಟೋರೆಂಟ್ ಬೇರೆ ಇಟ್ಕೊಂಡಿದ್ದಾರೆ, ನೀನ್ ಅವ್ರಿಗೆ ಬರ್ಡನ್ ಆಗಿರ್ತೀಯಾ, ಭಾರವಾಗಿರ್ತೀಯ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಅಂತ ಕೇಳ್ಬಿಡ್ತಾರೆ. ಇದರಿಂದ ಅವ್ನಿಗೆ ತುಂಬಾನೇ ಕಷ್ಟ ಆಗುತ್ತೆ. ಇದ್ರು ಅವ್ನ ಅಂತಾರೆ, ನಾನು ಕಾಲೇಜ್ ಹೋಗಿದ ತಕ್ಷಣ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅಂತ. ಅದಕ್ಕೆ ಈ ಅಪ್ಪ ಹೇಳ್ತಾರೆ, ಓ ಹಂಗಾದ್ರೆ ಏನಾದ್ರೂ ಕೂಡ ನೀನ್ ನನ್ ಜೊತೆ ಬರಲ್ವಾ, ಸರಿ ಓಕೆ, ನಿನ್ ಕೈಲಿ ಏನಾಗುತ್ತೋ ನೀನ್ ಅದನ್ನ ಮಾಡು, ನನ್ ಕೈಲಾಗೋದ್ರು ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಟ್ಟು ಹೋಗ್ತಾರೆ. ಹತ್ರ ಹೊರಗಡೆ ಹೋದಾಗ್ಲೂ ಅಷ್ಟೇ ಝ್ಯಾಂಗ್ ನ ನೋಡ್ಬಿಟ್ಟು ಒಂಥರ ವಿಲನ್ ತನವಾಗಿ ನಗದ್ಬಿಟ್ಟು ಹೋಗ್ತಾರೆ. ಇದರಿಂದ ಝ್ಯಾಂಗ್ ತುಂಬಾನೇ ಭಯ ಆಗುತ್ತೆ, ಅಯ್ಯೋ ಏನಾಗುತ್ತೋ ಏನೋ ಅನ್ನೋ ತರ. ಇವಾಗ ಇನ್ನೊಂದ್ ಕಡೆ ಜಿಯೋ ಅವರಪ್ಪನ ತೋರಿಸ್ತಾರೆ. ಇವಾಗ ಹೋಟೆಲ್ ಕೂಡ ಇಲ್ವಲ್ಲ, ಅವ್ರು ಇವಾಗ ಹಗ್ಲಲ್ಲೇ ಕುತ್ಕೊಂಡು ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಹೀರೋ ಅವರಪ್ಪ ಕೂಡ ಅವ್ರನ್ನ ಕರ್ಕೊಂಡೇ ಬರ್ತಾರೆ ಒಳಗಡೆ. ಎಲ್ಲೋ ಇದೆಯಾ, ಏನೋ ಮಾಡ್ತಾ ಇದೆಯಾ ಅಂತ. ಇವ್ರ ಹತ್ರ ಕುಡ್ಕೊಂಡು ಕೂತಿರೋದ್ರ ನೋಡ್ಬಿಟ್ಟು, ಏನೋ ಇದು ಹಗ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ಯಾ ಅಂದಾಗ, ಇನ್ನೇನ್ ಮಾಡೋದು, ನನ್ಗೆ ತುಂಬಾ ವರ್ಷ ಆದ್ಮೇಲೆ ಇವತ್ತೇ ರೆಸ್ಟ್ ಸಿಕ್ಕಿದೆ ಅಂತ ಕಾಣಿಸ್ತಿದೆ ಕಣೋ, ಅದಕ್ಕೆ ಎಂಜಾಯ್ ಮಾಡ್ತಾ ಇದೀನಿ, ಕುತ್ಕೋಬಾ ಅಂತ ಕರೆದವರು ಇವಾಗ ಹೇಳ್ತಾರೆ, ನಾನು ನಮ್ ಹೋಟೆಲ್ ನ ರಿನೋವೇಟ್ ಮಾಡೋದಕ್ಕೆ ಪಕ್ಕದಲ್ಲಿ ಇದೆ ಅಲ್ವಾ ಅಂಗಡಿ, ಅದನ್ನ ಕೂಡ ಹಂಗೆ ತಗೊಂಡ್ಬಿಡೋಣ ಅಂತ ಅನ್ಕೊಂಡಿದೀನಿ ಕಣೋ, ನಮ್ಮ ಹೋಟೆಲ್ ಹಂಗೆ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡೋಣ, ತುಂಬಾನೇ ಚೆನ್ನಾಗಿ ರಿನೋವೇಟ್ ಮಾಡೋಣ ಅಂತ ಹೇಳಿದಾಗ ಹೀರೋ ಅವರಪ್ಪ ಕೂಡ ಸೂಪರ್ ಆಗಿದೆ ಕಣೋ ಐಡಿಯಾ, ಹಂಗೆ ಮಾಡೋಣ ಅಂತ ಹೇಳಿದಾಗ ಜಿಯೋ ಅವರಪ್ಪ ಹೇಳ್ತಾರೆ, ಮಕ್ಕಳು ಕೂಡ ಇನ್ ಸ್ವಲ್ಪ ದಿನದಲ್ಲಿ ಕಾಲೇಜ್ ಕೊಟ್ಟೋಗ್ತಾರೆ ಕಣೋ, ಈ ತರ ಚಿಕ್ಕ ರೆಸ್ಟೋರೆಂಟ್ ನ ಇಟ್ಕೊಂಡ್ರೆ ನಮ್ಗೆ ಬೇಕಾಗಿರೋಷ್ಟು ವರಮಾನ ಬರೋದಿಲ್ಲ, ಅದೇ ಹೋಟೆಲ್ ದೊಡ್ಡದಾಗಿದ್ರೆ ಮಕ್ಕಳಿಗೆ ಎಜುಕೇಶನ್ ಗೆಲ್ಲ ಯೂಸ್ ಆಗುತ್ತೆ. ಅದ್ರಲ್ಲಿ ಈ ಝ್ಯಾಂಗ್ ಅವ್ರ ಬಯಾಲಜಿಕಲ್ ಫಾದರ್ ಇದಾರಲ್ಲ, ಅವ್ರು ಬೇರೆ ಅವಾಗ ಈ ಚಿಕ್ಕ ರೆಸ್ಟೋರೆಂಟ್ ನ ಇಟ್ಕೊಂಡು ಮಕ್ಕಳನ್ನ ಹೆಂಗ್ ಓದಿಸ್ತೀರಾ ಅಂತ ಅದನ್ನೇ ಒಂದು ರೀಸನ್ ಆಗಿ ಕೊಡ್ತಾ ಇದ್ದಾನೆ ಕಣೋ, ಇದರಿಂದ ಮಕ್ಕಳಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ, ಸುಮ್ನೆ ನಾವು ಈ ತರ ಐಡಿಯಾನ ಮಾಡಿದ್ರೆ ಹೆಂಗಿರತ್ತೆ ಅಂತ ಕೇಳಿದಾಗ ಹೀರೋ ಅವರಪ್ಪ ಕೂಡ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಕಣೋ, ನನ್ ಸೇವಿಂಗ್ಸ್ ಅಲ್ಲಿ ಕೂಡ ಸ್ವಲ್ಪ ಅಮೌಂಟ್ ಇದೆ, ಅದನ್ನ ಕೂಡ ಹಾಕೋಣ, ದುಡ್ದಾಗ ಮಾಡ್ಬಿಡೋಣ ಹೋಟೆಲ್ ನ ಅಂದಾಗ ಜಿಯೋ ಅವರಪ್ಪ ಹೇಳ್ತಾರೆ, ಬೇಡ ಹಣ ಎಲ್ಲ ಎತ್ಬೇಡ, ಅದಂಗೆ ಇಟ್ಕೊಂಡಿರು, ಎಮರ್ಜೆನ್ಸಿಗೆ ಬೇಕಾಗುತ್ತೆ, ಅದನ್ನ ನೀನ್ ₹1 ಎತ್ಬೇಡ, ನಮ್ಮ ಅಪ್ಪ ಅವ್ರದ್ದು ಹಳೆ ಮನೆ ಒಂದ್ ಇತ್ತು ಕಣೋ ಊರಲ್ಲಿ, ನಾನು ಅದನ್ನ ಬ್ಯಾಂಕ್ ಅಲ್ಲಿ ಅಡಮಾನವಾಗಿ ಇಟ್ಬಿಟ್ಟು ದುಡ್ಡು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ, ಅದನ್ನ ಈಗ ಸದ್ಯಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂದಾಗ ಹೀರೋ ಅವರಪ್ಪ ಕೂಡ ಸರಿ ಆಯ್ತು ಕಣೋ, ನೀನ್ ಏನೋ ಮಾಡು, ಆದ್ರೆ ಝ್ಯಾಂಗ್ ಎಜುಕೇಶನ್ ಗೆ ನಾನ್ ಕೂಡ ದುಡ್ಡು ಕೊಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂದಾಗ ಜಿಯೋ ಅವರಪ್ಪ ಹೇಳ್ತಾರೆ, ಏನೋ ನೀನ್ ದುಡ್ಡು ಕೊಡ್ತೀಯಾ, ನನಗೆ ದೊಡ್ಡ ರೆಸ್ಟೋರೆಂಟ್ ಗೆ ಓನರ್ ಕಣೋ, ಬೇಕಾಗಿದ್ರೆ ಹೀರೋಗೆ ಟ್ಯೂಷನ್ ಫೀಸ್ ಕೂಡ ನಾನೇ ಕಟ್ತೀನಿ ಗೊತ್ತಾ, ನಾನು ಅಷ್ಟು ದೊಡ್ಡ ಹೋಟೆಲ್ ಗೆ ಓನರ್ ಅನ್ನೋ ತರ ಇವ್ರು ಮಾತಾಡ್ತಾ ಇರ್ತಾರೆ. ಹಂಗೆ ನಕ್ಕೊಂಡೆ ಮಾತಾಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಇವತ್ತೇ ಹೀರೋಗೂ ಮತ್ತೆ ಝ್ಯಾಂಗ್ ಇಬ್ಬರಿಗೂ ಎಂಟ್ರೆನ್ಸ್ ಎಕ್ಸಾಮ್ ಇರೋದು. ಅವ್ರ ಹಂಗೆ ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ಟು ಹೊರಗಡೆ ಬಂದಾಗ ಅವರಪ್ಪ ಬಂದ್ಬಿಟ್ಟು ಪೆನ್
ಪೆನ್ ಎತ್ಕೊಂಡ್ರ, ಬೇಕಾಗಿರೋದೆಲ್ಲ ಎತ್ಕೊಂಡ್ರ, ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ, ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಸ್ವಲ್ಪ ಗಾಬರಿಯಾಗಿ ಮಾತಾಡ್ತಾ ಇರೋದ್ರ ನೋಡ್ಬಿಟ್ಟು ಹೀರೋ ಹೇಳ್ತಾನೆ, ಅಪ್ಪ ನೀವು ಸ್ವಲ್ಪ ಕೂಲ್ ಆಗಿರಿ, ಏನಕ್ಕೆ ಇತರ ಮಾತಾಡ್ತಾ ಇದ್ದೀರಾ, ನಾವು ಚೆನ್ನಾಗಿ ಎಕ್ಸಾಮ್ ನ ಬರ್ದ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಅವ್ರ ಅಂತಾರೆ, ಸರಿ ನಾನೇ ಬರ್ತೀನಿ ರೀ, ನಾನೇ ನಿಮ್ನ ಎಕ್ಸಾಮ್ ಹಾಲ್ ವರ್ಗು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ಇವ್ರು ಬೇಡ ಬೇಡ, ಜಿಯಾ ಬರ್ತಿದ್ದಾಳೆ, ಅವಳ ನಮ್ ಜೊತೆ ಬರ್ಲಿ, ನೀವ್ ಇಲ್ಲೇ ಇರಿ, ರೆಸ್ಟೋರೆಂಟ್ ಆಗಿರೋ ಕೆಲಸನ ನೀವು ನೋಡ್ಕೊಳ್ಳಿ, ರಿನೋವೇಟ್ ಮಾಡ್ತಾ ಇರ್ತಾರಲ್ಲ ಸೊ ಕೆಲಸನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಜಿಯಾ ಕೂಡ ಒಳಗಡೆ ಓಡ್ ಬರ್ತಾಳೆ, ಬಂದ್ಬಿಟ್ಟೆ ಅಂತ. ಏಯ್ ಎಕ್ಸಾಮ್ ಗೆಲ್ಲ ಪ್ರಿಪೇರ್ ಆದ್ರ, ನಾನ್ ನಿಮ್ಗೆ ಕೊಟ್ಟಿರೋ ರೆಡ್ ಕಲರ್ ಅಂಡರ್ ವೇರ್ ತಾನೆ ಹಾಕೊಂಡಿದೀರಾ, ಅದು ಲಕ್ಕಿ ಕಣೋ ಅಂತ ಹೇಳಿದಾಗ ಅವ್ರಿಬ್ರು ಕೂಡ ಇವಳೇನ್ ಈ ತರ ಕೇಳ್ತಾಳೆ ಅಂದ್ಬಿಟ್ಟು ಸರಿ ಆಯ್ತು ಹಾಕೊಂಡಿದೀವಿ ಅಂತ ತಲೆ ಅಲ್ಲಾಡಿಸ್ತಾರೆ. ನಾನ್ ನಿಮ್ಮನ್ನ ನಂಬಲ್ಲಪ್ಪ, ನಾನೇ ನೋಡ್ತೀನಿ ಅಂತ ಹತ್ರ ಹೋಗ್ಬಿಟ್ಟು ಅವ್ರ ಪ್ಯಾಂಟ್ ಬಿಚ್ಚಕ್ ಹೋಗ್ತಾಳೆ. ಆದ್ರೆ ಅವರು ಚಿಚಿ ಇರು ನಾವೇ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಇಬ್ರು ಹಂಗೆ ಎತ್ಬಿಟ್ಟು ತೋರಿಸ್ತಾರೆ. ಸರಿ ಆಯ್ತು ನಡೀರಿ ಹೋಗೋಣ ಅಂದ್ಬಿಟ್ಟು ಅವ್ರಪ್ಪ ಕೂಡ ಟಾಟಾ ಬೈ ಬೈ ಎಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಕಾರ್ ಬಂದ್ಬಿಟ್ಟಿದೆ, ಬೇಗ ಹೋಗಿ ಅಂತ ಅವ್ರಪ್ಪ ಅಂತ ಇದ್ರೆ ಇವಳು ವಾಚ್ ನೋಡ್ಬಿಟ್ಟು, ಅಪ್ಪ ಒಳ್ಳೆ ಟೈಮ್ ಬರಕ್ ಇನ್ನು 2 ನಿಮಿಷ ಇದೆ, ಇರಿ ಅವ್ರು ಚೆನ್ನಾಗಿ ಎಕ್ಸಾಮ್ ಬರೀಬೇಕಲ್ವಾ ಅಂತ ಹೇಳಿ ಆ ವಾಚ್ ನಾನೇ ನೋಡ್ಬಿಟ್ಟು ಓಕೆ 2 ನಿಮಿಷ ಆಯ್ತು, ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇವತ್ತ ಎಕ್ಸಾಮ್ ದಿನ ಕೂಡ ಆಯ್ತು. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಹೀರೋನ್ಗೆ ಕೂಡ ಟೆನ್ಷನ್ ಇಲ್ಲ, ಪಕ್ಕದಲ್ಲಿರೋ ರಿಯಾಕ್ ಸಕ್ಕ ಟೆನ್ಷನ್. ನಿಮ್ ಇಬ್ರಣ್ಣ ಹೆಂಗೆ ಮಾಡಿದ್ರು ಎಕ್ಸಾಮ್ ನ, ಚೆನ್ನಾಗಿ ಬರ್ದಿದಾರ, ಏನ್ ಹೇಳಿದ್ರು ಅಂತೆಲ್ಲ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾ ಇದ್ರೆ ಇವಳು ಅಂತಾಳೆ, ನಮ್ಮ ಅಣ್ಣ ಅವ್ರಿಗೆಲ್ಲ ಅದು ಜುಜುಪಿ ಮ್ಯಾಟ್ರು ಸೂಪರ್ ಆಗಿ ಬರ್ದಿರ್ತಾರೆ ಅಂತ ಹೇಳ್ತಾಳೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಬೆಲ್ಲು ಹೊಡೆದ್ ಬಿಡುತ್ತೆ. ಸರ್ ಕೂಡ ಒಳಗಡೆ ಬರ್ತಾರೆ. ಎಲ್ಲರೂ ಅವ್ರವ್ರು ಹೋಗ್ಬಿಟ್ಟು ಅವ್ರ ಪ್ಲೇಸ್ ಅಲ್ಲಿ ಕೂತ್ಕೊಳ್ತಾರೆ. ಯಾವ್ದೇ ಕ್ಲಾಸ್ ಆದ್ರೆ ಕೂಡ ಜಿಯಾಗೆ ಬಂದ್ಬಿಟ್ಟು ಸ್ಲೀಪಿಂಗ್ ಟೈಮ್ ಅಲ್ವಾ, ಅವಳು ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ನಿದ್ದೆ ಮಾಡೋದ್ರಲ್ಲೇ ಗುರಿಯಾಗಿರ್ತಾಳೆ. ಈಗ ಸರ್ ಕೂಡ ಬಂದ್ಬಿಟ್ಟು, ನಾನ್ ನಿಮ್ಗೆ ಇಷ್ಟವಾಗಿರೋ ವಿಷಯಗಳ ಬಗ್ಗೆ ಎಸೆ ರೇಟಿಂಗ್ ನ ಬರ್ಕೊಂಡ್ ಬರಕ್ ಹೇಳಿದ್ದೆ, ಯಾರೆಲ್ಲರೂ ಬರ್ಕೊಂಡ್ ಬಂದಿದ್ದೀರಾ, ಫಸ್ಟ್ ರಿಯಾ ನೀನ್ ಎದ್ದು ಓದು ಅಂತ ಹೇಳಿದಾಗ ಅವಳು ಕೂಡ ಹಂಗೆ ಎದ್ದು ನಿಂತ್ಕೊಂಡು ಓದಕ್ಕೆ ಅಂತ ಹೋಗ್ತಾಳೆ. ಹಿಂದ್ಗಡೆ ಅವಳು ಅವಾಗ ತಾನೇ ಕಣ್ ಮುಚ್ತಾ ಇರ್ತಾಳೆ ಜಿಯಾ. ಆದ್ರೆ ರಿಯಾ ಹೇಳ್ತಾಳೆ, ಇಲ್ಲ ಸರ್ ನನ್ಗೆ ಸ್ವಲ್ಪ ಗಂಟಲು ಸರಿ ಇಲ್ಲ, ನನ್ಗೆ ಇನ್ನು ಆಮೇಲೆ ಓದ್ತೀನಿ ಅಂತ ಹೇಳಿದಾಗ ಸರ್ ಹೇಳ್ತಾರೆ, ಸರಿ ಕೊಡು ನಾನೇ ಓದ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಎಸೆ ರೇಟಿಂಗ್ ನ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ರಿಯಾ ಬರ್ದಿರೋದೇ ಝ್ಯಾಂಗ್ ಬಗ್ಗೆನೆ. ಈ ತರ ಫಸ್ಟ್ ನಾನು ಅವನ್ನ ನೋಡ್ದೆ, ರೌಡಿ ಹುಡುಗರ ಹತ್ರದಿಂದ ಅವನೇ ನನ್ನ ಕಾಪಾಡಿದ್ದು, ಹೀರೋ ತರ ಬಂದು ಕಾಪಾಡ್ದ ಅಂತೆಲ್ಲ ಹೇಳಿದಾಗ ಈ ಒಂದು ಲೈನ್ ಅವಳು ಕ್ಯಾಚ್ ಮಾಡ್ಬಿಡ್ತಾಳೆ. ಇವಳಿಗೆ ಅರ್ಥ ಆಗೋಯ್ತು ಝ್ಯಾಂಗ್ ಬಗ್ಗೆನೆ ಬರ್ದಿರೋದು ಅಂತ. ಅದಾದ್ಮೇಲೆ ತುಂಬಾ ವಿಷಯಗಳನ್ನ ಕವಿತೆ ತರ ಬರ್ದಿಟ್ಟಿರ್ತಾಳೆ. ಈಗ ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಜಿಯಾ ಸಖತ್ ಕೋಪಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ರಿಯಾ ಹೇಳ್ತಾಳೆ, ಇರೇ ಏನಕ್ಕೆ ಹತ್ರ ಕೋಪ ಮಾಡ್ಕೊಂಡು ಹೋಗ್ತಾ ಇದೀಯ ಅಂದಾಗ ಜಿಯಾ ಹೇಳ್ತಾಳೆ, ಅವತ್ತು ನಿನ್ನ ಕಾಪಾಡಿದ್ದು ನಾನ್ ಕಣೆ, ನಾನೇ ಓಡ್ ಬಂದಿದ್ದು, ನನ್ನ ನೋಡಿ ಆ ರೋಡಿ ಹುಡುಗರು ಅಲ್ಲಿಂದ ಭಯ ಪಡ್ಕೊಂಡು ಓಡೋಗಿದ್ದು, ಆದ್ರೆ ನೀನ್ ಎಸೆ ರೇಟಿಂಗ್ ಅಲ್ಲಿ ನನ್ ಬಗ್ಗೆ ಬರ್ದಿಲ್ಲ, ನಮ್ಮ ಅಣ್ಣ ಬಗ್ಗೆ ಬರ್ದಿದ್ಯಾ ನೀನು ಅಂತ ಸಿಲ್ಲಿ ಮ್ಯಾಟರ್ ನ ಇಟ್ಕೊಂಡು ಜಗಳ ಮಾಡ್ತಾ ಇರ್ತಾಳೆ. ರಿಯಾ ಹೇಳ್ತಾಳೆ, ಚೇಚೆ ಆತರ ಎಲ್ಲ ಕಣೆ, ಅವತ್ತು ಫಸ್ಟ್ ಬಂದಿದ್ದು ನಿಮ್ಮ ಅಣ್ಣ ಅಲ್ವಾ, ಅದಕ್ಕೆ ನನ್ನ ಹತ್ರ ಬರ್ದೆ, ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ, ನೆಕ್ಸ್ಟ್ ಟೈಮ್ ನಾನು ನಿಂದು ಬರೀತೀನಿ ಓಕೆನಾ ಅಂದಾಗ ಅವಳು ಕೂಡ ಸರಿ ಆಮೇಲೆ ಬರೆಯುವಂತೆ. ಹೌದು ಫಸ್ಟ್ ಆಫ್ ಆಲ್ ಏನಕ್ಕೆ ನೀನ್ ನನ್ನ ಹತ್ರ ಅವಾಯ್ಡ್ ಮಾಡ್ತಾ ಇದೀಯ, ನನ್ ಬಗ್ಗೆ ಬರ್ದಿಲ್ಲ, ನಾನದು ಕಡಿಮೆ ಮಾರ್ಕ್ಸ್ ತೆಗಿತಾ ಇದೀನಿ ಅಂತ ಅಂದಾಗ ರಿಯಾ ಅಂತಾಳೆ, ಅಯ್ಯೋ ಜಿಯಾ ನೀನೇನಕ್ಕೆ ಆತರ ಅನ್ಕೊಳ್ತಾ ಇದೀಯಾ, ಕಡಿಮೆ ಮಾರ್ಕ್ಸ್ ತೆಗ್ದಿದ್ರೆ ನಾನು ನಿನ್ನ ಹತ್ರ ಫ್ರೆಂಡ್ಶಿಪ್ ಮಾಡ್ತಾ ಇರ್ಲಿಲ್ಲ ತಾನೆ, ಆತರ ಎಲ್ಲ ಏನಿಲ್ಲ, ನೆಕ್ಸ್ಟ್ ಟೈಮ್ ನಾನು ನಿಂದು ಬರೀತೀನಿ ಅಂತ ತಾನೆ ಸಮಾಧಾನ ಮಾಡ್ಕೊಂಡಾಗ ಅವಳು ಕೂಡ ಓಕೆ ಇದಕ್ಕಾದ್ರೂ ಬಿಡ್ತೀನಿ, ನೆಕ್ಸ್ಟ್ ಟೈಮ್ ನನ್ ಬಗ್ಗೆನೇ ನೀನ್ ಚೆನ್ನಾಗಿ ಬರೀಬೇಕು ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ತಾ ಇರ್ತಾರೆ. ಆಗ ರಿಯಾ ಹಂಗೆ ನೈಸಾಗಿ ಹೇಳ್ತಾಳೆ, ಜಿಯಾ ಪ್ಲೀಸ್ ಕಣೆ ಈ ವಿಷಯನ ನಿಮ್ ಅಣ್ಣ ಹತ್ರ ಮಾತ್ರ ಹೇಳ್ಬಿಡ್ಬೇಡ ಅಂದಾಗ ಅವಳು ಕೂಡ ಸರಿ ಹೇಳಲ್ಲ ಬಿಡು, ಈ ವಿಷಯನ ಅವ್ನ್ಗೆ ಹೇಳಿದ್ರೆ ಆಮೇಲೆ ನಮ್ಮ ಅಣ್ಣ ದೊಡ್ಡಣ್ಣ ಇದಾನಲ್ಲ ಅಂದ್ರೆ ಹೀರೋನ, ಅವನೇದ್ರು ಬೇಜಾರ್ ಮಾಡ್ಕೊಂಡ್ರೆ ನಾನು ಹೇಳಲ್ಲ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಇಬ್ರು ನಕ್ಕೊಂಡ್ ಬಂದ್ಬಿಡ್ತಾರೆ. ಇವಾಗ ಹಂಗೆ ಇನ್ನೊಂದ್ ಕಡೆ ಸೆಲೆಬ್ರಿಟಿ ಹುಡುಗಿನ ತೋರಿಸ್ತಾರೆ. ಆಕ್ಚುಲಿ ಆ ಹುಡುಗಿ ಬಂದು ತುಂಬಾ ದೊಡ್ಡ ಶ್ರೀಮಂತರ ಮನೆ ಹುಡುಗಿ, ತುಂಬಾನೇ ರಿಚ್ ಅಂತೆಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ನಿಜವಾಗ್ಲೂ ಆ ಹುಡುಗಿ ತುಂಬಾನೇ ಪುವರ್ ಫ್ಯಾಮಿಲಿಯಿಂದ ಬಂದಿರೋದು, ಅವ್ರ ಅಪ್ಪ ಅಮ್ಮ ಕೂಡ ತುಂಬಾನೇ ಕಷ್ಟ ಪಡ್ತಾ ಇರೋರೆ. ಇನ್ನು ಹೇಳ್ಬೇಕಂದ್ರೆ ಇವಳು ಒಂದು ಇನ್ಕಮ್ ಮೇಲೆನೆ ಅವ್ರು ಕೂಡ ಬೇಸ್ ಮಾಡಿರ್ತಾರೆ, ಆತರ ಒಂದು ಫ್ಯಾಮಿಲಿನೇ. ಆದ್ರೆ ಇವಳು ಫೈನಾನ್ಷಿಯಲ್ ಸ್ಟೇಟ್ ಅಂದ್ರೆ ಇವ್ರ ಫ್ಯಾಮಿಲಿ ಸ್ಟೇಟ್ ಅಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಆತರ ರಿಚ್ ಆಗಿರೋ ತರ ತೋರ್ಸ್ಕೊಳ್ಳೋದು. ಇವ್ರ ಇತರ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಇರ್ಬೇಕಾದ್ರೇನೆ ಪಕ್ಕದಲ್ಲೇ ಆ ಕಡೆ ಟೇಬಲ್ ಮೇಲೆನೆ ನಮ್ ಹೀರೋ ಝ್ಯಾಂಗೋ, ರಿಯಾ ಮತ್ತೆ ಜಿಯಾ ಎಲ್ಲರೂ ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದನ್ನ ಅವರು ಕೇಳಿಸ್ಕೊಂಡ್ಬಿಡ್ತಾರೆ. ಅಂದ್ರೆ ಅವ್ರ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಕ್ಕೆ ಟ್ರೀಟ್ ಕೊಡಕ್ಕೆ ಅಂತ ಇಲ್ಲಿಗೆ ಬಂದಿರೋದು, ಅವ್ರು ಅದನ್ನ ಕೇಳಿಸ್ಕೊಂಡ್ಬಿಡ್ತಾರೆ. ಇವಾಗ ಹಂಗೆ ವಾಶ್ರೂಮ್ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ತಾ ಇರ್ಬೇಕಾದ್ರೆ ಜಿಯಾ ಮತ್ತೆ ರಿಯಾ ಇಬ್ರು ಅವಳ ಬಗ್ಗೆನೆ ಮಾತಾಡ್ಕೊಳ್ತಾ ಇರ್ತಾರೆ. ಇವಳ ಹತ್ರ ಶ್ರೀಮಂತರ ಮನೆ ಹುಡುಗಿ ಅಲ್ಲ ಅಂತ ಕಣೆ, ಇವಳಿಗೆ ಎಷ್ಟು ಬಿಲ್ಡಪ್ ಕೊಡ್ತಾಳೆ ನೋಡಿ, ಎಷ್ಟು ಕೊಬ್ಬು ನೋಡು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇದನ್ನ ಟಾಯ್ಲೆಟ್ ಒಳಗಡೆ ಇರೋ ಆ ಸೆಲೆಬ್ರಿಟಿ ಹುಡುಗಿ ಕೂಡ ಕೇಳಿಸ್ಕೊಂಡ್ಬಿಡ್ತಾಳೆ. ಅವಳಂಗೆ ಹೊರಗಡೆ ಬಂದ್ಬಿಟ್ಟು ಇವಾಗ ಇವ್ರಿಗೆ ನಿಜ ಗೊತ್ತಾಗೋಯ್ತಲ್ವಾ, ಇವ್ರೆಲ್ಲ ಹೋಗ್ಬಿಟ್ಟು ಕ್ಲಾಸ್ ಅಲ್ಲಿ ಹೇಳ್ಬಿಡ್ತಾರೋ, ಬೇರೆ ಮಕ್ಳ ಮುಂದೆ ನನ್ಗೆಲ್ಲ ಅವಮಾನ ಆಗ್ಬಿಡುತ್ತೋ ಅಂತ ಹೇಳಿ ಅವ್ರ ಮಾತನ್ನ ಕ್ಲಾಸ್ ಅಲ್ಲಿ ಹೇಳ್ಬಾರ್ದು ಅಂತ ಹೇಳಿ ಹೆಂಗೆಂಗೋ ಅವ್ರಿಗೆ ಭಯ ಪಡಿಸ್ಬೇಕು, ಬೆದರ್ಸ್ಬೇಕು ಅಂತ ನೋಡ್ತಾಳೆ. ಪಾಪ ಅದನ್ನ ಅವಳ ಕೈಲಿ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ ಬೈದಲ್ಲಿ. ಆದ್ರೆ ಜಿಯಾ ಸರಿಯಾದ ರೌಡಿ ಅಲ್ವಾ, ಅವಳಂಗೆ ಆ ಸೆಲೆಬ್ರಿಟಿ ಹುಡುಗಿನೇ ಚೆನ್ನಾಗಿ ಬೆದರ್ಸಿ ಬಿಟ್ಬಿಡ್ತಾಳೆ. ಬಾಯಿಗೆಲ್ಲ ಹೊಡೆದಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಗರ್ಕೊಂಡು ಅವಳನ್ನ ಹೊಡಿಯಕಂತಾನೆ ಹೋದ್ರೆ ಹಿಂದ್ಗಡೆಯಿಂದ ರಿಯಾ ಬಂದ್ಬಿಟ್ಟು ಜಿಯಾನ ಸಮಾಧಾನ ಮಾಡೋದು, ಈ ತರ ಒಂದು ಆಕ್ಟಿಂಗ್ ನ ಮಾಡ್ತಾ ಇದ್ರೆ ಇದನ್ನ ನೋಡಿ ಭಯ ಪಟ್ಕೊಂಡ ಸೆಲೆಬ್ರಿಟಿ ಹುಡುಗಿ ಅಲ್ಲಿಂದ ಓಡೋಗ್ತಾಳೆ. ಅವಳಲ್ಲಿಂದ ಹೋದ್ಮೇಲೆ ಇವ್ರಿಬ್ರು ಬಾತ್ರೂಮ್ ಅಲ್ಲಿ ಬಿದ್ದು ನಗ್ತಾ ಇರ್ತಾರೆ, ನಮ್ಮನ್ನ ನೋಡಿ ಅವಳು ಭಯ ಪಟ್ಕೊಂಡು ಓಡೋದ್ಲು ಅಂತ. ಇವಾಗ ಹಂಗೆ ಮನೇಲಿ ತೋರಿಸ್ತಾರೆ. ಜಿಯೋ ಅವ್ರ ಅಪ್ಪಗ್ ಬಂದ್ಬಿಟ್ಟು ತುಂಬಾನೇ ಬ್ಯಾಕ್ ಪೇನ್ ಆಗ್ಬಿಟ್ಟಿರುತ್ತೆ. ಝ್ಯಾಂಗೆ ಅವ್ರಿಗೆ ತೈಲ ಗಿಲೆಲ್ಲ ಉಚ್ತಾ ಇರ್ತಾನೆ. ಯಾಕಂದ್ರೆ ಈಗ ಕಂಟಿನ್ಯೂಸ್ ಆಗಿ ರೆಸ್ಟೋರೆಂಟ್ ನ ಸ್ವಲ್ಪ ರೆನೋವೇಟ್ ಮಾಡ್ತಾ ಇರ್ತಾರಲ್ಲ, ಕೆಲ್ಸದಲ್ಲಿ ಇರೋದ್ರಿಂದ ಅವ್ರಿಗೆ ತುಂಬಾನೇ ಪೇನ್ ಆಗ್ತಾ ಇರುತ್ತೆ. ಇದ್ರೆ ನೋಡಿ ಝ್ಯಾಂಗ್ ತುಂಬಾನೇ ಬೇಜಾರಾಗ್ಬಿಟ್ಟು ಅವ್ನು ಹೇಳ್ತಾನೆ, ಅಪ್ಪ ನಾನ್ ಬೇಕಾಗಿದ್ರೆ ನಾಳೆ ಬರ್ಲಾ ಇಲ್ಲ ನಿಮ್ಗೆ ಹೆಲ್ಪ್ ಮಾಡ್ಲಾ ಅಂದಾಗ ಅವ್ರಂತಾರೆ, ಏನೋ ಆತರ ಹೇಳ್ತಾ ಇದ್ಯಾ, ಈಗ ತಾನೇ ನಿಮ್ಗೆ ಎಕ್ಸಾಮ್ ಮುಗ್ದಿದೆ, ಕ್ಲಾಸಸ್ ಮುಗ್ದಿದೆ, ನಾಳೆ ನಿಮ್ಗೆ ಸ್ಕೂಲ್ ಅಲ್ಲಿ ಆನ್ಯುವಲ್ ಡೇ ಬೇರೆ ಇಟ್ಕೊಂಡಿದ್ದಾರೆ ತಾನೆ, ನೀನ್ ಹೋಗ್ಬಿಟ್ಟು ಆರಾಮಾಗಿ ಅದನ್ನ ಅಟೆಂಡ್ ಮಾಡು, ಅಪ್ಪ ನಿನ್ಗೆ 500 ರೂಪೀಸ್ ಕೊಡ್ತೀನಿ ಓಕೆನಾ, ಚೆನ್ನಾಗಿ ಖರ್ಚು ಮಾಡ್ಕೊಂಡು ಚೆನ್ನಾಗಿ ಜಾಲಿಯಾಗಿರು ಅಂತ ಹೇಳ್ತಾರೆ. ಇವ್ರು ಎಷ್ಟೇ ಈ ತರ ಜಾಲಿಯಾಗಿ ಮಾತಾಡ್ಕೊಂಡು ಅವ್ರನ್ನ ಮೋಟಿವೇಟ್ ಮಾಡೋ
ತರ ಮಾತಾಡಿದ್ರೆ ಕೂಡ ಅವ್ರಿಗೆ ತುಂಬಾನೇ ನೋವಾಗ್ತಾ ಇರುತ್ತೆ ಪಾಪ ಶೋಲ್ಡರ್. ಇದ್ರ ಜ್ಯಾಂಗ್ ಕೂಡ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಅಂದ್ರೆ ಇವಾಗ ಅವ್ರ ಹತ್ರ ದುಡ್ಡು ತಗೋಬೇಕಾ, ಇದ್ರ ಖರ್ಚು ಮಾಡ್ಬೇಕಾ ಅನ್ನೋ ತರ ಪಾಪ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಷ್ಟೇ ಅಲ್ಲ, ಅವ್ರು ಸ್ವಂತ ಅಪ್ಪ ಬೇರೆ ಹೇಳಿರ್ತಾರಲ್ಲ, ಅವ್ರಿಗೆ ಬಂದು ನಿಮ್ನ ಓದಿಸೋಷ್ಟು ವರಮಾನ ಇಲ್ಲ, ಅವ್ರ ಹೆಂಗ್ ಓದಿಸ್ತಾರೆ, ನೀನ್ ಅವ್ರಿಗೆ ಬರ್ಡನ್ ಆಗಿದ್ಯಾ ಅಂತೆಲ್ಲ ಹೇಳಿರ್ತಾರಲ್ಲ, ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಜಿ ಅವ್ರ ಅಪ್ಪ ಕೂಡ ಸರಿ ನನಗೆ ಟೈಮ್ ಆಯ್ತು, ನಾನು ಹೋಗ್ತಾ ಇದ್ದೀನಿ, ಹುಷಾರಾಗಿರು ಮನೇಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಇವ್ರು ಏನ್ ಅನ್ಕೊಂಡ್ರು ಅಂತ ಗೊತ್ತಿಲ್ಲ. ಹೌದು, ನಿಮ್ಮ ಬಯೋಲಜಿಕಲ್ ಫಾದರ್ ಇದಾರಲ್ಲ, ಅವ್ರೇನಾದ್ರು ಬಂದು ನಿನ್ನ ಮೀಟ್ ಮಾಡಿದ್ರ ಅಂತ ಕೇಳ್ತಾರೆ. ಏನಕ್ಕಿತ್ರ ಕೇಳಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಫಸ್ಟ್ ಟೈಮ್ ಜ್ಯಾಂಗ್ ಕೂಡ ಸುಳ್ಳು ಹೇಳ್ಬಿಡ್ತಾನೆ. ಅವ್ರ ಪಾತ್ರ ಒಂಥರ ತಿಕ್ಕಿನೇ ಮಾತಾಡ್ತಾನೆ. ಇಲ್ಲಪ್ಪ ಬಂದಿಲ್ಲಪ್ಪ, ನಾನ್ ನೋಡಿಲ್ಲಪ್ಪ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಜಿ ಅವರಪ್ಪ ಕೂಡ ಸರಿ ಆಯ್ತು ಹುಷಾರಾಗಿರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ರೂಮ್ ಅಲ್ಲಿರೋ ಜಿಯಾನ ಮತ್ತೆ ಹೀರೋನ ತೋರಿಸ್ತಾರೆ. ಸುಮ್ನೆ ಅವ್ನ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವಳು ಓದಕ್ಕೆ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ದೆ, ಇವಾಗ ಅವನಿಗೆ ಬೇರೆ ಲೀವ್, ಇವಳಿಗೆ ಸುಮ್ನೆ ಬಿಡ್ತಾನ, ಅದು ಓದು ಇದು ಓದು ಅಂತ ಹೇಳ್ಕೊಡ್ತಾನೆ ಇರ್ತಾನೆ. ಅವಳು ಸರಿಯಾಗಿ ಮಾಡ್ತಾ ಇರೋದ್ರ ನೋಡ್ಬಿಟ್ಟು ನತ್ತಿಗೆ ಸರಿಯಾಗಿ ಪಟ್ಟಂತ ಒಂದು ಕೊಡ್ತಾನೆ. ಅವಳಂತಾಳೆ, ನಿನ್ಗೆ ಎಷ್ಟು ಸತಿ ಹೇಳಿದೀನಿ ನಿನ್ ತಲೆ ಮೇಲೆ ಕೈ ಇಡ್ಬೇಡ ಅಂತ, ನನ್ ತಲೆ ಮೇಲೆ ಹೊಡೆದು ನನದು ಮೆಂಟಲ್ ಆಗ್ಬಿಟ್ರೆ ಯಾವನ ನನ್ನ ಮದ್ವೆ ಮಾಡ್ಕೊಂತಾನೆ ಅಂದಾಗ ನಮ್ ಹೀರೋ ಕೂಡ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ನಾನ್ ಮಾಡ್ಕೊಳ್ತೀನಿ ನಮ್ಮ ಮದ್ವೆ ಅಂತ ಹೇಳ್ಬಿಡ್ತಾನ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆ ಇವಾಗ ಒಂದ್ ಸಡನ್ ಆಗಿ ಈ ತರ ಮಾತನ್ನ ಹೇಳ್ದ ಅಂತ ಹೇಳ್ಬಿಟ್ಟು ಒಳ್ಳೆ ಬೆಕ್ಕು ಮರಿತಾರ ಈ ಕಡೆ ನೋಡ್ಬಿಟ್ಟು ಸೈಲೆಂಟ್ ಆಗಿ ತಿರ್ಕೊಂಡ್ಬಿಡ್ತಾಳೆ. ಅವಳ ಕೈಲಿ ಒಂದ್ ಕಡೆ ಕುತ್ಕೊಳಕ್ ಆಗ್ತಾ ಇಲ್ಲ. ಇವಳಿದ್ರ ಮಾಡ್ತಿರೋ ಚೇಷ್ಟನೆಲ್ಲ ನಮ್ ಹೀರೋ ಕೂಡ ನೋಡ್ಕೊಂಡು ನಗ್ತಾ ಇರ್ತಾನೆ. ಇವರೆಲ್ಲ ಈ ತರ ಇರ್ಬೇಕಾದ್ರೇನೆ ಹೀರೋ ಅವರಪ್ಪ ಬಂದು ತುಂಬಾ ಗಾಬರಿಯಾಗಿ ಒಳಗಡೆ ಓಡ್ ಬರ್ತಾರೆ. ಲಿಂಗ್ ಎಲ್ಲಿದ್ಯಾ, ಬೇಗ ಬಾ, ನಿಮ್ ಅಜ್ಜಿಗೆ ತುಂಬಾನೇ ಮೈ ಹುಷಾರಿಲ್ವಂತೆ, ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ, ಅಲ್ಗ್ ಹೋಗ್ಬೇಕು ಬಾ ಅಂತ ಹೇಳಿದ ತಕ್ಷಣ ಹೀರೋ ಅವ್ರು ಕೂಡ ಸರಿ ನಾನು ಹೋಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವತ್ತು ನೈಟ್ ಅವ್ರ ಮನೆಗ್ ಬರೋದಿಲ್ವೇನೋ. ಯೂಶುವಲ್ ಆಗಿ ಮನೇಲಿ ತುಂಬಾ ಕ್ಲೋಸ್ ಆಗಿರೋರೊಬ್ರು ಯಾರಾದ್ರೂ ಅವತ್ತಿಲ್ಲ ಅಂತಂದ್ರೆ ತುಂಬಾನೇ ಬೋರ್ ಹಿಡಿಯುತ್ತಲ್ವಾ. ಸೊ ಎಲ್ಲರೂ ಯಾರತ್ರ ಅಷ್ಟಾಗಿ ಸರಿಯಾಗಿ ಮಾತಾಡ್ಕೊಳ್ತಾರೆ, ಹಂಗೆ ಕೂತ್ಕೊಂಡಿರ್ತಾರೆ. ಅದ್ರಲ್ಲೂ ಜಿಯಾಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇವತ್ತು ನೈಟ್ ಬೇರೆ ಅವ್ನ್ ಮನೆಗ್ ಬರಲ್ವಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅವ್ನ್ ಬರ್ತಾನ ಇಲ್ವಾ ಮನೆಗೆ ಅನ್ನೋ ತರ ಕೂತಿರ್ತಾಳೆ. ಇಲ್ಲಿಗೆ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.